17th night, more cold. 12 degrees ಪದಂಗ 12 degrees இன்னைக்கு. ಅದೇ ಸಾಯಂಕಾಲ ಇನ್ನೊಂದು ರೆಡಿ ಆದವು. ಇದಕ್ಕೆ ಕೂಡ್ರೆ ಏನ್ರು ಅಂಗಿಕ್ರವಾಳೆಲ್ಲ ಇಪ್ನ ಪಂಡ್ರ ಮೈನಸ್ ಲಿಕ್ರಾಳೆ ಅಮೇರಿಕಾ ಅದ್ಲೆ ಅಂಗಡೆ 6 degree ಬಾಲು ಒಳ್ಳೆ ನಂಗೆ -12 ಇಕ್ರೋ -12 -12 ಅಂತ ಅಲ್ಲಿ ಎಲ್ಲಿನೇ 6 ಎಲ್ಲಿ 6 ಚಂಡೀಗಢ -1 ಫ್ಲೋರಿಡಾ 6 ಇಲ್ಲೇ ಇದೆಯಲ್ಲ ಇನ್ನ ಕುಲು ಮನಾಲಿ ಚಂಡೀಗಢ ಎಲ್ಲ -1 4. ಇದೆಲ್ಲ ನೋಡಿದ್ರೆ ಯಾರು ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತವ್ರು ಭಗವಂತನನ್ನ ನೆನ್ಸ್ಕೊಂಡ್ರೆ ಅವನ ಶಕ್ತಿ ಅವನ ಇದೆಗಳನ್ನ ನೋಡಿದ್ರೆ ಇಂಡಿಯಾ ಭಾರತ ಅಲ್ಲಿಯೋ ಕರ್ನಾಟಕ compared to Delhi and compared to ಫಸ್ಟ್ ಆರಾಧನೆ ಇಟ್ಟು ಸಂಧ್ಯಾ ವಂದನೆಯಲ್ಲಿ ಅರ್ಘ್ಯ ಪ್ರದಾನ ಕೊಂಡುಬಿಟ್ಟೆ ಫಸ್ಟ್ ಆರಾಧನೆ ಎಲ್ಲ ಮುಗಿಸಿದೆ. ಮೂನೆ ಇರುವಿದಕ್ಕೆ ಇದೆ ಬಂಗ ಮೈಯತ್ತು வாழ்வீர்கள் ತಿರುಪತಿ ಸ್ಟಡಿ ಉಳ್ಳೆ 3:10 ವೇಳಿಕೆ ಎನ್ನ ಜನಂಗೆ ತಿಪ್ಪಿಯೋ ಹಂಗೆ ಆರ್ಡ್ರಲ್ಲಿ ಇಲ್ಲೇ ಇಲ್ಲ ಕ್ಯೂಲಿ ಕೃಪಾ ವೈಕ್ರ ಬೇರೆ ನುಗ್ನ ಎಲ್ಲ they will lose it atne and ಶಾತಮರೆ ವರ್ ಸೇವೆ ತೆದಿಕ್ಕಿರದೆ ಮಚ್ಚು ಡೀಸೆಂಟ್ ಬಿಹೇವಿಯರ್ ಪಂಡದೆಯಿಂದಾಗ ಜನಂಗೆ ಸೇರ್ವ ಎಲ್ಲಾರು ಹೋಗ್ನು ಬೇರೆ ಒಳ್ಳೆ ತಳ್ಕೊಂಡ್ಕೊಂಡು ಹೋಗ್ಬಿಡುತ್ತೆ. ಅದೇ ಎಲ್ಲರಿಗೂ ಶುಭೋದಯ. ಇಂದಿನ ಪಂಚಾಂಗ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ದ್ವಿತೀಯ ಭೌಮ ವಾಸರ ಪುನರ್ವಸು ನಕ್ಷತ್ರ ಬ್ರಹ್ಮಯೋಗ ಗರಜಕರಣ. ನಿನ್ನೆ ದಿವಸ ಧನುರ್ಮಾಸ ಪೂಜಾರಂಭ. ಮನೆಗಳಲ್ಲಿ ದೇವಸ್ಥಾನದಲ್ಲಿ ಒಂದೇ ಸಮಯ. ಯಾಕೆ ಅಂದ್ರೆ ಧನುಸ್ ಸಂಕ್ರಮಣ ನಿನ್ನೆ ದಿವಸ ಪ್ರಾತಃ ಬೆಳಗ್ಗೆ ಸೂರ್ಯೋದಯ ಆಗಿದ ತಕ್ಷಣನೇ ಮಾಡ್ಬೋದು. ಒಂದು ವೇಳೆ ರಾಶಿ ಧನುರ್ ರಾಶಿಯನ್ನ ಸೂರ್ಯ ಏನಾದ್ರು ಮಧ್ಯಾಹ್ನ ಇದ್ ಮಾಡಿದ್ರೆ ದೇವಸ್ಥಾನದಲ್ಲಿ ಅವಾಗ ಮಾಡ್ಕೊಳ್ತಾರೆ ಸಾಯಂಕಾಲದ ಆರಾಧನೆಗೆ. ಅವಾಗ ಮನೆಯಲ್ಲಿ ಮಾಡುವಂತ ಪೂಜೆ ಮಾರನೇ ದಿವಸಕ್ಕೆ ಹೋಗುತ್ತೆ. ಮತ್ತೆ ಧನುರ್ಮಾಸದ ಹಿರಿಮೆ ತಿರುಪ್ಪಾವೈ ಎಲ್ಲಾ ಕಡೆನೂ ಈಗೆಲ್ಲ ಒಂದೊಂದ್ ಕಡೆನೂ ಎಲ್ಲ ನಿಂತೋಯ್ತು ಪೂರಾ. ಎಲ್ಲೋ ಮೇನ್ ಪ್ಲೇಸ್ಗಳಲ್ಲಿ 1-2 ಕಡೆನೆಲ್ಲ ನಡೆಯುತ್ತೆ ಅಷ್ಟೇ. ಮಾರ್ಗಶಿರ ಮಾಸ ಸತ್ವೋದ್ರಿಕ್ತವಾದಂತ ಕಾಲ. ಅದಕ್ಕೆ ಶೂನ್ಯ ಮಾಸ ಅಂದ್ರೆ ಭೋಗ ಶೂನ್ಯ ಅಂತ ಅರ್ಥ. ಏನು ಭೋಗ ಶೂನ್ಯ ಅಂದ್ರೆ ಇದರಲ್ಲಿ ಬರ್ತ್ಡೇ ಮ್ಯಾರೇಜ್ ಆನಿವರ್ಸರೀಸು ಇದರಲ್ಲಿ ಸಮಯನ ವ್ಯರ್ಥ ಮಾಡಬೇಡಿ. ಭಗವಂತನ ಚಿಂತನೆ ನಡೆಸಿ. ಇದು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಇದ್ದಂತೆ. ಹಾಗಾಗಿ ಭಗವಂತನನ್ನ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಕೊಂಡಾಡಿದ್ರೆ ಬೇರೆ ಸಮಯದಲ್ಲಿ ನಿಮಗೆ ಪುಣ್ಯ 100 ರೂಪಾಯಿ ಸಿಗೋದಾದ್ರೆ ಈ ಸಲ 1,00,000 ಬರುತ್ತೆ. ಹಾಗಾಗಿ ಇದು ಭೋಗ ಶೂನ್ಯ ಮಾಸ ಅಂತ. ಬರೀ ಶೂನ್ಯ ಮಾಸ ಅಲ್ಲ, ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ ಹೇಳಿದ್ದು ಭಗವದ್ಗೀತೆನಲ್ಲಿ. ದೀರ್ಘಾಯುಷ್ಮಾನ್ ಭವ. ಹಾಗಾಗಿ ಭಗವಂತನ ಚಿಂತನೆ, ಧ್ಯಾನ, ತಪಸ್ಸು ಇವೆಲ್ಲ ವಿಶೇಷವಾಗಿ ಈ ತಿಂಗಳಲ್ಲಿ ಹೆಚ್ಚಿಗೆ ನಡಿಬೇಕು. ಮಾರ್ಗಶಿರ ಮಾಸ ಆಕ್ಚುಲ್ ಆಗಿ ಶುರುವಾಗಿ ಚಾಂದ್ರಮಾನದ ರೀತಿಯ 1 ಡಿಸೆಂಬರ್ ಅವತ್ತೇ ಆರಂಭ ಆಗಿದ್ದು. ಇವತ್ತು 16ಕ್ಕೆ ಒಂದು ಪಕ್ಷ ಮುಗಿದೋಯ್ತು ಧನುರ್ಮಾಸಕ್ಕೆ. ಸೋಲಾರ್ ಅಂಡ್ ಲೂನಾರ್ ಚಾಂದ್ರಮಾನಕ್ಕೂ ಸೌರಮಾನಕ್ಕೂ ಬರ್ಬೇಕಾದ್ರೆ 15 ದಿವಸ ಡಿಫರೆನ್ಸ್ ಇದೆ ಇವಾಗ. ದೀರ್ಘಾಯುಷ್ಮಾನ್ ಭವ.
ಶಾಂತಿ ಪುಷ್ಟಿ ಶಾಸ್ತು. ಶಾಂತಿ ಪುಷ್ಟಿ ಶಾಸ್ತು. ಹೋಮಗಳನ್ನು ಮಾಡಿಸೋದಕ್ಕೆ ಏನೋ ನನಗೆ ಖುಷಿ. ನಿನ್ನೆ ದಿವಸ ಹನುಮಂತ ಪಂಚಮುಖಿ ಹನುಮದ್ ಕವಚ ಅಂತ ಹನುಮ ಜಯಂತಿ ದಿವಸ ಅದನ್ನ ಆಚರಣೆ ಮಾಡೋದು. ಈ ಹನುಮ ಜಯಂತಿ ಯಾವತ್ತು ಆಚರಿಸ್ಬೇಕು ಅಂತಂದ್ರೆ ರಂಗಪ್ರಿಯ ಸ್ವಾಮಿಗಳು 3 ಇದು ಹಾಕಿದ್ದಾರೆ. ಚೈತ್ರ ನವಮಿ, ಶ್ರೀರಾಮ ನವಮಿ ಮಾಡ್ತೀವಲ್ಲ, ಅದಾದ್ಮೇಲೆ ಪೂರ್ಣಮಿ ದಿವಸನೇನೋ ಒಂದು ಇದು ಬರುತ್ತೆ, ಅವತ್ತಿನ ದಿವಸ ಹನುಮಂತಂತ ಇದೆಲ್ಲ ನಾರ್ತ್ ಅಲ್ಲಿ ಆಚರಣೆ ಮಾಡುವಂತ. ಆಮೇಲೆ ಕಾರ್ತೀಕ ಕೃಷ್ಣ, ಈ ಮಾರ್ಗಶಿರ, ಇದರಲ್ಲಿ 3 ಸಂದರ್ಭದಲ್ಲೂ ಮಾಡುವಂತ ಆಚರಣೆ ಉಂಟು ಅಂತ. ಹನುಮಂತ ಬರೀ ಆಂಜನೇಯ ಇದಕ್ಕೆ ರಾಮಾವತಾರಕ್ಕೆ ಅದು ಮೊದಲು ಏನವನ್ ಇರ್ಲಿಲ್ವ ಅಂತಂದ್ರೆ, ಹನುಮಂತನನ್ನ ಪ್ರಾಣ ತತ್ವಕ್ಕೆ ಹೇಳಿ ಅವನ್ ಸದಾ ಇದ್ದವನೇನೆ. ಸೊ ಬರೀ ನಿತ್ಯ ಸೂರ್ಯಗಳು, ಶಿರಿಯ ತಿರುವಡಿ ಇಷ್ಟಕ್ಕೇನೆ ಸೀಮಿತ. ರಾಮಾಯಣಕ್ಕೆ ಮೊದಲು ಹನುಮಂತ ಇರ್ಲಿಲ್ಲ ಅಂತಿಲ್ಲ. ಮಧ್ವ ಸಂಪ್ರದಾಯದಲ್ಲಿ ಅದಕ್ಕೆ ಅವನ ಪ್ರಾಣದೇವರು ಅಂತ ಹೇಳೋದು. ಈ ಪಂಚಮುಖದಲ್ಲಿ ಏನಾಗಿದೆ ಅಂದ್ರೆ, ಈ ಹಾಸನದ ಹತ್ರ ಬೈಲಹಳ್ಳಿ ಪಕ್ಕದಲ್ಲಿ ಖ್ಯಾತನಹಳ್ಳಿ ಅಂತಿದೆ, ಅಲ್ಲಿಗೊಂದ್ಸಲಿ ಕರೆದಿದ್ರು ನನ್ನ, ಹೋಗಿದ್ದೆ ಅಲ್ಲಿ. ಅಲ್ಲೊಂದು ಪಂಚಮುಖಿ ದೇವಸ್ಥಾನ ಇದೆ. ಮೇಲ್ಗಡೆ ಊರ್ಧ್ವಮುಖದಲ್ಲಿ ಹಯಗ್ರೀವ ಇದ್ದಾನೆ, ಫ್ರಂಟ್ ಅಲ್ಲಿ ಹನುಮಂತ, ರೈಟ್ ಸೈಡ್ಗೆ ನರಸಿಂಹ, ಬ್ಯಾಕ್ ಸೈಡ್ ನಲ್ಲಿ ಗರುಡ, ಈ ಕಡೆ ಲೆಫ್ಟ್ ಸೈಡ್ಗೆ ಇವನು ವರಾಹ ಮೂರ್ತಿ ಅಂತ. ಈ ಸುದರ್ಶನ ಸಂಹಿತೆ ಯಾಮಳ ಒಂದು ಇದು ಅಂತ ಅಂದ್ಬಿಟ್ಟು ಬರುತ್ತೆ, ಅದರಲ್ಲಿ ಇದ್ರ ಉಲ್ಲೇಖ ಇದೆ. ಅದನ್ನ ನಡೆಸ್ತಾ ಇದ್ದಿದ್ದು ಕವಚದ ಸ್ತೋತ್ರ, ಈ ಭೂತ ಪ್ರೇತ ಉಚ್ಚಾಟೆಗಳು, ಇದೆಲ್ಲ ಬಹಳಷ್ಟು ಮಂತ್ರ ಬೀಳುತ್ತೆ ಅದಲ್ಲಿ. ಈ ಸುದರ್ಶನ ಓಂ ಭಟ್ ಸ್ವಾಹ ಬರುತ್ತಲ್ಲ, ಆ ರೀತಿ ಅದರಲ್ಲೂ ಇವೆಲ್ಲ ಬರುವಂತದ್ದು ಹನುಮಂತನ ಇದು. ಇನ್ನು ಹನುಮಂತನ ಇದರಲ್ಲಿ ರಾಮಚರಿತ ಮಾನಸ್ನಲ್ಲಿ ಬರೋ ಉಲ್ಲೇಖದಲ್ಲಿ ಡೆಲ್ಲಿ ನವಾಬನೋ ಏನೋ ಅಂತ ಕಾಣಿಸುತ್ತೆ. ಇವನನ್ನ ಕರೆಸ್ಬಿಟ್ಟು ನನ್ ಬಗ್ಗೆ ಹಾಡು ಅಂತಾನ ಏನೋ ನಾನ್ ಹೇಳ್ತಾನೆ. ನಾನ್ ಯಾರಿಗೂ ಮನುಷ್ಯರು ಇದ್ರದಕ್ಕೆ ನಾನು ಒಳಪಟ್ಟಿಲ್ಲ ಅಂತ ಅವನಂತಾನೆ. ಅವನ್ ಬಂಧಿಸಿ ಇರ್ತಾನೆ. ತುಳಸಿದಾಸನ ಬಂಧನ ಮಾಡ್ತಾರೆ ಮುಸ್ಲಿಂ ಇವರುಗಳು. ಆ ಸಭೆಯಲ್ಲಿ ಎಲ್ಲಿಂದನೂ ಸಹಸ್ರ ಕೋಟಿಗಳು ಬಂದ್ಬಿಡುತ್ತವೆ, ಇನ್ಯೂಮರಬಲ್, ನಾಟ್ ಜಸ್ಟ್ 1000. ಆಮೇಲೆ ಆ ದಿವಾನ್ ಇವನಿಗೆ, ಇವನ್ ಬಾದಶಾಗೆ ಮಿಕ್ಕವ್ರು ಹೇಳ್ತಾರೆ, ಮೊದ್ಲು ಅವನನ್ನು ಬಿಡಿಸು, ಅದರಿಂದಾನೇ ಇದೆಲ್ಲ ಆಗಿದ್ದು. ಯಾವಾಗ ಇವನ ಬಂಧನವನ್ನು ಬಿಡಿಸ್ತಾನೋ ಸಡನ್ ಆಗಿ ಎಲ್ಲ ಹೊರಟೋಗುತ್ತೆ, ಒಂದು ಕ್ಷಣದಲ್ಲಿ ಇಲ್ಲ. ಮಿರಾಕಗಳು ಅದು ಇದು ಅಂತಲ್ಲ, ಆಚರಣೆ ಇದುಗಳಲ್ಲಿ ಸಾಮಾನ್ಯವಾಗಿ ಮನುಷ್ಯನಿಗೆ ಏನ್ ಬೇಕಾದ್ರೂ ನಾವು ಸಾಧಿಸಬಹುದು. ಮನುಷ್ಯ ಶರೀರದಲ್ಲಿ ಅತೀಂದ್ರಿಯವಾದಂತಹ ಶಕ್ತಿಗಳು ಇವುಗಳನ್ನೆಲ್ಲ ಪಡೆಯೋದು. ಅದ್ ತಗೊಂಡ್ರೆ ಯಾವಾಗ್ಲೂ ಅದು ಕೆಟ್ಟದ್ದಕ್ಕೆ ಹೋಗುತ್ತೆ. ಅದಕ್ಕಾಗಿ ಭಗವಂತ ಈ ಅತೀಂದ್ರಿಯ ಶಕ್ತಿಗಳನ್ನು ಕೊಡಲ್ಲ. ಈಗ್ಲೇನೆ ಏನೋ 1-2 ಅಕ್ಷರ ಬಂದ್ಬಿಟ್ರೆ, ನನ್ ಬಿಟ್ರು ಇಲ್ಲ, ಆ ಅಹಂಕಾರ ಎಲ್ಲಿ ತನಕ ಬಂದ್ಬಿಡದೆ, ನಾನ್ ಪಂಡಿತ. ಹಾಗಾಗ ಇದ್ರಲ್ಲೆಲ್ಲ ಈಗ ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಮಾಡಿದಾಗ ಅಣಿಮಾದಿ ಸಿದ್ಧಿಗಳು ಬರುತ್ತಲ್ಲ, ಅದು ತ್ರಿಕಾಲ ದರ್ಶನ. ಹಿಂದೆ ಏನಾಗಿತ್ತು, ಇವತ್ತೇನಾಗುತ್ತೆ, ಮುಂದಕ್ಕೆ ಏನಾಗುತ್ತೆ ಎಲ್ಲಾನು ಗೊತ್ತಾಗತ್ತೆ. ಇವನಿಗೆ ಬಂತಲ್ಲ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ದುರುಪಯೋಗ ಮಾಡ್ಕೊಂಡ್ರೆ ಎಲ್ಲ ಹಾಳ್ತಾನೆ. ಯೋಗದಲ್ಲಿ ಯೋಗ ಭ್ರಷ್ಟನಾಗ್ತಾನೆ. ಸಾಧಿಸ್ಬೇಕು, ಅಚೀವ್ಮೆಂಟ್ ಏನೋ ಬಂದಿತ್ತು ಅನ್ನೋದನ್ನ ಕೀರ್ತಿಗೋ ದುಡ್ಡು ಮಾಡೋಕೋ ಇನ್ನೊಂದಕ್ಕೋ ಅಂತ ಉಪಯೋಗಿಸಿದ್ರೆ ನಾಶ ಆಗುತ್ತೆ. ಭಗವಂತನ ಕೊಟ್ಟಂತ ಶಕ್ತಿಗಳಿಂದ ತನ್ನನ್ನ ತಾನು ತಿಳಿದು ಭಗವಂತನಲ್ಲಿ ಸಮರ್ಪಿಸ್ಕೊಳ್ಬೇಕಾದ. ಸೊ ಅದಕ್ಕಾಗಿ ಎಲ್ಲ ಹೋಮಗಳು ಇವುಗಳೆಲ್ಲ ನಡೆಸೋದೇನು ಉದ್ದೇಶ ಅಂದ್ರೆ, ಭಗವಂತನನ್ನ ಪಡಿಬೇಕು, ಅವನನ್ನ ನೋಡ್ಬೇಕು, ಅವನಿಗೆ ಕೈಂಕರ್ಯ ನಡೆಸ್ಬೇಕು. ಇದು ಉದ್ದೇಶವಾಗಿ ಮಾಡೋದಾದ್ರೆ ಎಲ್ಲವೂ ಕೂಡ ಆಗುವಂತದ್ದು. ಮಾರ್ಗಶಿರ ಮಾಸ ಎಲ್ರೂ ದಯವಿಟ್ಟು ಒಂದು ದಿವಸ ನಾವು ತಪ್ಪದೆ ಆರಾಧನೆ ಮಾಡಿ ಭಗವಂತನಿಗೆ. ಮೊದಲು ಎದ್ದಿದ ತಕ್ಷಣ ಫಸ್ಟ್ ಆರಾಧನೆ ಮುಗಿದ್ಬಿಡ್ಬೇಕು. ಸಂಧ್ಯಾವನೆ ಪಣ್ಯಾದ ಆರಾಧನೆ ಮಾಡಕ ಸಂಧ್ಯಾವನೆ ಅರ್ಘ್ಯ ಪ್ರದಾನ ಪಣ್ಯಡಂಗ ಅಪ್ಪರು ಜಪೋ ಇದರಲ್ಲೆಲ್ಲ ಉಂಗಡೆ ಉದ್ಧಾರ ತಗೊಂಡದ್ಕೆ ಇದು ಪುರಾಣದ ಉಲ್ಲೇಖಗಳಲ್ಲಿ ಇರುವಂತಹದ್ದು. ಆಮೇಲೆ ಮುದ್ಗಾನ್ನವನ್ನೇ ನಿವೇದನಕ್ಕೆ ಉಂಗಲ್ಲೇ ಮಾಡ್ಬೇಕು.
ಪ್ರತಿದಿನಾನು ಅಯ್ಯೋ ಬೋರ್ ಆಯ್ತು ಅದು ಇದು, ನೀವು ನಿಮ್ ನಾಲ್ಗೆ ರುಚಿಗಲ್ಲ, ಅದು ಭಗವಂತನಿಗೆ. ಆಮೇಲೆ ಈಗ ತಾನೇ ಇದೆಲ್ಲ ಹೇಳ್ತಾ ಇದ್ವಲ್ಲ, ಚಳಿ ಶೀತ ಇದೆಲ್ಲ, ಈ ಮೈ ಬಿರಿಯೋದು ಮತ್ತೊಂದು ಚರ್ಮ, ಇದಕ್ಕೆ ದಟ್ ಹೆಲ್ಪ್ಸ್. ಈ ಪರ್ಟಿಕ್ಯುಲರ್ ಇದ್ರಲ್ಲಿ ಆಯುರ್ವೇದದಲ್ಲಿ ಈ ಮೆಣಸು, ಜೀರಿಗೆ, ಇದ್ರದ್ದು ಇದೆಯಲ್ಲ ಹೆಸರು ಬೇಳೆ, ಇವೆಲ್ಲ ಇಟ್ ಹೆಲ್ಪ್ಸ್. ಅದಕ್ಕಾಗಿ ಇದ್ ಮಾಡಿರೋದು. ನೋಡಿ, ಇದು ಮುಂದಕ್ಕೇನೆ ಆ ಸಂಕ್ರಾಂತಿ ಬರುತ್ತೆ, ಎಳ್ಳು. ನೆಕ್ಸ್ಟ್ ಸ್ಮೃತಿಗಳಲ್ಲಿ ಯಾವ ದಿವಸ ಯಾವ ಅನ್ನ ಮಾಡಬೇಕು ಭಗವಂತನಿಗೆ ಅಂತ ಕೂಡ ಇದೆ. ಭಾನುವಾಸರೇ ಸಜ್ಜಿಕಾಹ, ಸಜ್ಜಿಗೆ ಭಾನುವಾರ. ಸೋಮವಾರ ದಿವಸ ಎಲ್ಲದಕ್ಕೂ ಒಂದ್ ಕಡೆ ಬರೆದಿಟ್ಟಿದ್ದೀನಿ ನಾನು, ಅದೈತೆ. ಶನಿವಾರ ದಿವಸ ಹುಳಿಯಣ್ಣ, ಎಳ್ಳು ಇದ್ರದ್ದು ಎಳ್ಳೋಗರೆ, ಪುಳಿಯೋಗರೆ, ಗೊತ್ತೈತೆ. ಕ್ಷೀರಾನ್ನ, ಹಾಲಿನಿಂದ ಇದ್ ಮಾಡಿದ್ದು. ದದ್ಯೋದನ, ಮೊಸರನ್ನ ಒಂದು ದಿವಸ. ಈಗ ಒಂದೊಂದು ದಿವಸಕ್ಕೆ ಒಂದೊಂದು ಇದನ್ನ ಕೊಟ್ಟಿದ್ದಾರೆ ಪೂರ. ಇವೆಲ್ಲ ಎಲ್ಲಿ ಬರುತ್ತೆ ಅಂದ್ರೆ ಈ ಮಾಸ ವಿಶೇಷಗಳು, ಇವುಗಳೆಲ್ಲ ಮಾಡ್ಬೇಕಾದ್ರೆ ಯಾವ ಮಾಸಕ್ಕೆ ಏನೇನು ಭಗವಂತನಿಗೆ ನಿವೇದನ ಆಗುವಂತಹದ್ದು. ಭಗವಂತನಿಗೆ ಇದೆಲ್ಲ ಬೇಕಾ? ಆಯುರ್ವೇದವೂ ಸೇರಿದಂತೆ ಈ ಆಚರಣೆಗಳಲ್ಲಿ ಯಾವುದನ್ನ ನೀವು ಯಾವಾಗ ನಿವೇದನ ಮಾಡಬೇಕು ಅಂತ ಈ ಆಹಾರ ನಿಯಮದಲ್ಲಿ ವೇದಾಂತ ದೇಶಿಗರು ಹೇಳುವಂತದ್ದು. ಅನ್ಸೀಸನಲ್ ಥಿಂಗ್ಸ್ ನ ಯು ಶುಡ್ ನಾಟ್ ಯೂಸ್. ಈಗೇನೋ ನೀವು ಮಾವಿನ ಹಣ್ಣು ಇಷ್ಟ ಆಯ್ತು ಅಂತ ಎಲ್ಲೋ ಕೋಲ್ಡ್ ಸ್ಟೇರ್ ನಲ್ಲಿ ಇದೆ, ಅಲ್ಲಿಂದ ತಗೊಂಬಂದು ಅದು ಶರೀರಕ್ಕೆ ವಿರೋಧವಾಗುತ್ತೆ. ಯಾವ ಸೀಸನ್ ಅಲ್ಲಿ ಏನೇನ್ ಸ್ವೀಕಾರ ಮಾಡ್ಬೇಕು ಅದನ್ನೇ ಮಾಡ್ಬೇಕು, ಬೇರೆದಾಗಬಾರ್ದು. ಇವೆಲ್ಲ ಸೇರಿಸಿ ಈ ಒಂದು ಆಚರಣೆ ಇವುಗಳನ್ನ ನಮ್ಮಲ್ಲಿ ತಂದಿದ್ದಾರೆ. ಆರಂಭ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಭವೋವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಏಕ್ವಾಮೇ ಮಧುಮತ್ತಮಾ ಕರ್ಣಾಭ್ಯಾಂ ಘೋರಿ ವಿಶ್ವವಂ ಬ್ರಹ್ಮಣೋ ಜೋಸಿ ಮೇಧಯಾ ಪೀತ ಶ್ರುತಂ ಮೇ ಗೋಪಾಯ. ತೈತರಿಯ ಸಂಹಿತ 3ನೇ ಕಾಂಡ 2ನೇ ಪ್ರಶ್ನೆ 3ನೇ ಅನುವಾಕ. ಪರಿಭೋರಗ್ನಿಂ ಪರಿಭೋರಿಂದ್ರಂ ಪರಿಭೋರ್ವಿಶ್ವಾನ್ ದೇವಾನ್ ಪರಿಭೋರ್ಮಾಗಂ ಸಹ ಬ್ರಹ್ಮವರ್ಚಸೇನ ಸನಃ ಪವಸ್ವ ಶಂಗವೇ ಶಂಜನಾಯ ಶಮರ್ವತೆ ಶಗಂ ರಾಜನ್ನೋಷಧೀಭ್ಯೋಚ್ಛಿನ್ನಸ್ಯತೆ ರಯಿಪತೆ ಸುವೀರ್ಯಸ್ಯ ರಾಜಸ್ಪೋಷಸ್ಯ ದದಿತಾರಸ್ಯಾಮ. ಪರಿಭೋರಗ್ನಿಂ ಪರಿಭೋರಿಂದ್ರಂ ಪರಿಭೋರ್ವಿಶ್ವಾನ್ ದೇವಾನ್ ಪರಿಭೋರ್ಮಾಗಂ ಸಹ ಬ್ರಹ್ಮವರ್ಚಸೇನ ಸನಃ ಪವಸ್ವ ಶಂಗವೇ ಶಂಜನಾಯ ಶಮರ್ವತೆ ಶಗಂ ರಾಜನ್ನೋಷಧೀಭ್ಯೋಚ್ಛಿನ್ನಸ್ಯತೆ ರಯಿಪತೆ ಸುವೀರ್ಯಸ್ಯ ರಾಜಸ್ಪೋಷಸ್ಯ ದದಿತಾರಸ್ಯ. ಪರಿಭೋರಗ್ನಿಂ ಪರಿಭೋರಿಂದ್ರಂ ಪರಿಭೋರ್ವಿಶ್ವಾನ್ ದೇವಾನ್ ಪರಿಭೋರ್ಮಾಗಂ ಸಹ ಬ್ರಹ್ಮವರ್ಚಸೇನ ಸನಃ ಪವಸ್ವ ಶಂಗವೇ ಶಂಜನಾಯ ಶಮರ್ವತೆ ಶಗಂ ರಾಜನ್ನೋಷಧೀಭ್ಯೋಚ್ಛಿನ್ನಸ್ಯತೆ ರಯಿಪತೆ ಸುವೀರ್ಯಸ್ಯ ರಾಜಸ್ಪೋಷಸ್ಯ ದದಿತಾರಸ್ಯ. ಯಸ್ಯ ಮೇರಾಸ್ವತಸ್ಯ ತೇ ಭಕ್ಷೀಯ ತಸ್ಯ ತ ಇದಮುನ್ವೃಜೇ. ತಸ್ಯ ಮೇ ಭಕ್ಷೀಯ ತಸ್ಯ ತ ಇದಮುನ್ವೃಜೇ. ತಸ್ಯ ಮೇ ರಾಸ್ವ
तस्य ते भक्षीय तस्य तैलमुन्कृजे प्राणायामे वर्चोद वर्चसे पवस्व पानाय व्यानाय वाचे दक्षक्रतुभ्यां चक्षुर्भ्यां मे वर्चोदौ वर्चसे पवेथागश्रोत्र यात्मनेङ्गेभ्य आयुषे वीर्याय विष्णोरिन्द्रस्य विश्वेशां देवानां जठरमसि वर्चोदा मे वर्चसे पवस्व कोऽसि को नाम कस्मै त्वा कायत्वा यं त्वा सोमेनाधितृपं यं त्वा सोमेनामीदुदं नामी मदगं सुप्रजा प्रजया भूयासगं सुवीरो वीरैः सुवर्चा वर्चसा सुपोषः पोषैर्विश्वेभ्यो मे रूपेभ्यो वर्चोदा वर्चसे पवस्व तस्य मे रास्व तस्य ते भक्षीय तस्य त इदमुन्व्रजे प्राणायामे वर्चोद वर्चसे पवस्व चक्षुर्भ्यां चक्षुर्भ्यां मे वर्चोदौ वर्चसे पवेत्श्रोत्रायात्मनेङ्गेभ्य आयुषे वीर्याय विष्णोरिन्द्रस्य विश्वेशां देवानां जठरमसि वर्चोदा मे वर्चसे पवस्व कोऽसि को नाम कस्मै त्वा कायत्वा यं त्वा सोमेनाधितृपं यं त्वा सोमेनामि मदगं सुप्रजा प्रजया भूयासगं सुवीरो वीरैः सुवर्चा वर्चसा सुपोषः पोषैर्विश्वेभ्यो मे रूपेभ्यो वर्चोदा वर्चसे पवस्व तस्य मे रास्व तस्य ते भक्षीय तस्य त इदमुन्कृजे प्राणायामे वर्चोदा वर्चसे पवस्व पानाय व्यानाय वाचे दक्षक्रतुभ्यां चक्षुर्भ्यां मे वर्चोदौ वर्चसे पवेत्श्रोत्रायात्मनेङ्गेभ्य आयुषे वीर्याय विष्णोरिन्द्रस्य विश्वेशां देवानां वर्चोदा मे वर्चसे पवस्व कोऽसि को नाम कस्मै त्वा कायत्वा यं त्वा सोमेनाधितृपं यं त्वा सोमेनामि मदगं सुप्रजा प्रजया भूयासगं सुवीरो वीरैः सुवर्चा वर्चसा सुपोषः पोषैर्विश्वेभ्यो मे रूपेभ्यो वर्चोदा वर्चसे पवस्व तस्य मे रास्व तस्य ते भक्षीय तस्य त इदमुन्वृजे बुभूषन्नवेक्षे तैष वै पात्र्यः प्रजापतिर्यज्ञः प्रजापतिस्तमेव
तर्पयति स येनं तृप्तो भूत्याभिपवते ब्रह्मवर्चसकामो वेक्षेतैष वै आत्रियः प्रजापतिर्यज्ञः प्रजापतिस्तमेव तर्पयति स येनं तृप्तो ब्रह्मवर्चसेनाभिपवत आमयाव्यवेक्षेतैष वै येष वै अवेक्षेत येष वै पद बिडिಸಿದ್ರೆ आमयाव्यवेक्षेतैष वै पात्रियः प्रजापतिर्वै ಹೆಂಗೆ ನಂಗೆ ಅವೇಕ್ಷೆ आमयाव्यवेक्षेतैष वै पात्रियः प्रजापतिर्यज्ञः प्रजापतिस्तमेव तर्पयति स येनं तृप्त आयुषाभिपवते विचरन्नवेक्षेतैष वै पात्रियः प्रजापतिर्यज्ञः प्रजापतिस्तमेव तर्पयति स येनं तृप्त प्राणापानाभ्यां वाचो दक्षक्रतुभ्यां चक्षुर्भ्यागश्रोत्राभ्याम् आत्मनोऽङ्गेभ्यः आयुषेन्तरेति ताजक् प्रधन्वति आयुषोन्तरेति आयुषोन्तरेति ताजक् प्रधन्वति पात्रियः प्रजापतिर्यज्ञः प्रजापतिस्तमेव तर्पयति स येनं तृप्तो भूत्याभिपवते ब्रह्मवर्चसकामो वेक्षेतैष वै पात्रियः प्रजापतिर्यज्ञः प्रजापतिस्तमेव तर्पयति स येनं तृप्तो ब्रह्मवर्चसेनाभिपवत आमयाव्यवेक्षेतैष वै पात्रियः प्रजापतिर्यज्ञः प्रजापतिस्तमेव तर्पयति स येनं तृप्त आयुषाभिपवते विचरन्नवेक्षेतैष वै पात्रियः प्रजापतिर्यज्ञः प्रजापतिस्तमेव तर्पयति स येनं तृप्त प्राणापानाभ्यां वाचो दक्षक्रतुभ्यां चक्षुर्भ्यागश्रोत्राभ्याम् आत्मनोऽङ्गेभ्यः आयुषोन्तरेति ताजक् प्रधन्वति उपोषन्नवेक्षेतैष वै पात्रियः प्रजापतिर्यज्ञः प्रजापतिस्तमेव तर्पयति स येनं तृप्तो भूत्याभिपवते ब्रह्मवर्चसकामो वेक्षेतैष वै पात्रियः प्रजापतिर्यज्ञः प्रजापतिस्तमेव तर्पयति स येनं तृप्तो ब्रह्मवर्चसेनाभिपवत आमयाव्यवेक्षेतैष वै पात्रियः प्रजापतिर्यज्ञः प्रजापतिस्तमेव तर्पयति स येनं तृप्त आयुषाभिपवते विचरन्नवेक्षेतैष वै पात्रियः प्रजापतिर्यज्ञः प्रजापतिस्तमेव तर्पयति स येनं तृप्त प्राणापानाभ्यां वाचो दक्षक्रतुभ्यां चक्षुर्भ्यागश्रोत्राभ्याम् आत्मनोऽङ्गेभ्यः
ಆಯುಷೋ ತರೇತಿ ಆಜಕ್ರದನ್ವತಿ. ಶಮ್ಮನಗೆನ ನಮಗೆ ಒಳ್ಳೇದಾಗ್ಲಿ, ಒಳ್ಳೇದು ಮಾಡಿ, ಕ್ಷೇಮ ಉಂಟಾಗ್ಲಿ ಎಲ್ಲ ಕಡೆ. ಶನ್ನೋ ಅಸ್ತು, ಶನ್ನೋ ಮಿತ್ರ ಶಂಬರ, ಶಂ ನಹ ಮಿತ್ರ, ನಮಗೆ ಕ್ಷೇಮವನ್ನು ಉಂಟು ಮಾಡ್ಲಿ. ಲೋಕ ಸಮಸ್ತ ಸುಖಿನೋ ಬಂತು. ಈ ಕ್ಷೇಮವನ್ನು ಮಾಡೋದು ಇದೆಲ್ಲ ಪ್ರಾರ್ಥನೆ ಎಲ್ಲ ಬ್ರಾಹ್ಮಣನಿಗೆ ಪ್ರಧಾನವಾಗಿರ್ಬೇಕಾದ್ರು. ಈಗ ಆ ರಷ್ಯಾ ಯುಕ್ರೇನ್ ಗಲಾಟೆ ಶುರು ಮಾಡಿ ಎಷ್ಟು ವರ್ಷ, ಎಷ್ಟು ದಿನ, ಎಷ್ಟು ಸಾವು ನೋವು ಹೋಯ್ತು. ಯಾರು ಇದನ್ನೆಲ್ಲ ನಿಯಂತ್ರಿಸಬೇಕಾದವ್ರು ಯಾರು? ವಿಶ್ವಸಂಸ್ಥೆ ಇದು ಅಂತ ಮಾಡೋದು, ಯುನೈಟೆಡ್ ನೇಷನ್ಸ್, ಎಲ್ಲ ರಾಷ್ಟ್ರದ ಯಾರೋ ಅಧ್ಯಕ್ಷರು ಪತಿಗಳು ಇವರೆಲ್ಲ ಸೇರಿ ಲೋಕದ ಹಿತಕ್ಕಾಗಿ ಎಲ್ಲದನ್ನ ನಿಲ್ಲಿಸ್ಬೇಕು. ಏನೋ ಉದ್ದೇಶಗಳಿರ್ಲಿ, ಅವರನ್ನ ಇವರಿಗೆ ನಂದು ನನಗೆ ಬೌಂಡ್ರಿ ಸೇರ್ಬೇಕು ಮಾಡಬೇಕು, ಈ ಹುಚ್ಚಾಟಗಳು. ಈಗ ಅಮೆರಿಕಾದವರು ಏನ್ ಅಕ್ಕಿ ಜಾಸ್ತಿ ಬೆಳಿದಾರ ಅವರು? ಬರೀ ವೆಪನ್ಸ್ ಇದು, ಅದು ಬೇರೆ ದೇಶಕ್ಕೆ. ಈಗ ಡಾಕ್ಟ್ರು ದೇವರಲ್ಲಿ ನಮಸ್ಕಾರ ಮಾಡಿ, ದೇವ್ರೆ ಎಲ್ರಿಗೂ ಜಾಸ್ತಿ ರೋಗ ಉಂಟಾಗ್ಲಪ್ಪ, ನನಗ್ ದುಡ್ಡು ಜಾಸ್ತಿ ಬರ್ಬೇಕು. ಲಾಯರ್ಗೆ ಕೋರ್ಟ್ ನಲ್ಲಿ ಎಂತ ವ್ಯಾಜ್ಯಗಳು ಇದೆಲ್ಲ, ಜನಗಳಲ್ಲಿ ಗಲಾಟೆ ಜಾಸ್ತಿ ಆಗ್ಲಿ, ಇದು ಸರಿಯಾಗತ್ತೋ? ಅವ್ರಿಗೆ ದುಡ್ಡು ಜಾಸ್ತಿ ಬರುತ್ತೆ ಅಂತ ಹೇಳಿ ಅವ್ರ ಹತ್ರ ಇರೋ ವೆಪನ್ಸ್ ತಯಾರು ಮಾಡಿದ್ದು ಎಲ್ಲ ಕಡೆಗೂ ಸೇಲ್ ಮಾಡ್ಬೇಕು. ಯಾವುದೋ ಸ್ವಾರ್ಥಗಳನ್ನ ಇಟ್ಕೊಂಡ್ರೆ ದೇಶಕ್ಕೇನೇನೆ. ಇಡೀ ಲೋಕವೇ ಚೆನ್ನಾಗಿರ್ಲಿ, ಲೋಕ ಸಮಸ್ತ ಸುಖಿನೋ ಭವಂತು. ಇವರು ಶತಾಯುಷಿ ಇದ್ರಲ್ಲ, ಕಾಮಕೋಟಿ ಸ್ವಾಮಿಗಳು, 68ನೇವರು, ಮೌನ 100 ವರ್ಷ ಇದ್ದವರು ಅವರು, 68ನೇವರು, ಕಾಂಚಿ ಮಹಾನ್ ಕಂಚಿ ಕಾಮಕೋಟಿ ಪೀಠತ್ಲೆ. ಅವ ಎಳ್ದಿಂದಂದೆ ಇದೆ, ಶ್ರೇಯೋ ಭೂಯಾತ್ ಸಕಲ ಜನಾನ ಯುದ್ಧಂ ತ್ಯಜತ ಮೈತ್ರೀಂ ಭಜತ. ಅದೇ ಶಂಕರಾಚಾರ್ಯ ನನಗೆ ಇವ ಎಳ್ದಿಂದ ನನ್ನ ಸ್ವಾಮಿಗೆ, 68ನೇ ಪೀಠಾಧಿಪತಿ ಆದಿಶಂಕರಲ್ಲ, ಆ ಲೈನಲ್ಲಿ ಬಂದವರು 68ನೇ ಇವರು. ಅವರು ಈ MS ಸುಬ್ಬಲಕ್ಷ್ಮಿ ಬಂದಾಗ ಬರ್ಕೊಟ್ಟು ಅವಳು ವಿಶ್ವಸಂಸ್ಥೆಗೆ ಹೋಗ್ಬೇಕಾದ್ರೆ ಅಲ್ಲಿ ಇವಳಿಗೊಂದು ಅಲ್ಲಿ ಹಾಡಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದು. ನೋಬಡಿ ಎಕ್ಸ್ಪೆಕ್ಟೆಡ್ ಇವರು ಆ ಹಾಡನ್ನು ಹಾಡ್ತಾರೆ ಅಂತ. ಮೈತ್ರೀಂ ಭಜತ, ಎಲ್ಲರೂ ಪರಸ್ಪರ ಅನ್ಯೋನ್ಯತೆಯಿಂದ ಇರಿ, ಸೌಹಾರ್ದತೆ ಇರ್ಲಿ ಎಲ್ಲ ಕಡೆನೂ. ಯುದ್ಧಂ ತ್ಯಜತ ಶ್ರೇಯೋ ಭೂಯಾತ್ ಸಕಲ ಜನಾನ, ಎಲ್ಲ ವಿಶ್ವದ ಎಲ್ಲ ಜನರಿಗೂ, ಈ ಕಂಟ್ರಿ ಆ ಕಂಟ್ರಿ ಅಂತಲ್ಲ, ಎಲ್ಲ ಮನುಷ್ಯರು ಎಲ್ರು ಚೆನ್ನಾಗಿರ್ಲಿ. ಇದು ಬ್ರಾಹ್ಮಣ ಪ್ರಾರ್ಥನೆ ಮಾಡುವಂಥದ್ದು. ಯಾಕೆ ಬ್ರಾಹ್ಮಣರಿಗೆ ಹೆಚ್ಚಿಗೆ ಇದು ಅಂತಂದ್ರೆ, ಇದು ಅವನಾವಾಗ್ಲೂ ಸ್ವಸ್ತಿ ಪ್ರಜಾಪ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಶಾಹ, ನ್ಯಾಯ ಮಾರ್ಗದಲ್ಲಿ ಮಹೀಶರು, ರಾಜರು, ಈಗಿನ ಮಿನಿಸ್ಟರ್ಗಳು, ಪ್ರೈಮ್ ಮಿನಿಸ್ಟರ್ ಮತ್ತೊಬ್ರು. ನ್ಯಾಯೇನ ಮಾರ್ಗೇಣ ಮಹೀಶಾಹ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಎಲ್ಲದಕ್ಕೂ ಒಳ್ಳೇದಾಗ್ಲಿ ಬ್ರಾಹ್ಮಣರಿಗೆ, ಇವರಿಗೆ ಬ್ರಾಹ್ಮಣರಿಗೆ ಒಳ್ಳೇದಾಗ್ಲಿ ಅಂತ, ಹಸುಗಳಿಗೆ ಒಳ್ಳೇದಾಗ್ಲಿ ಅಂದ್ರೆ ಇವರುಗಳು ಎಲ್ಲಿ ಚೆನ್ನಾಗಿ ಸಂತೋಷವಾಗಿರ್ತಾರೋ ಅಲ್ಲಿ ಆ ಲೋಕ ಚೆನ್ನಾಗಿರುತ್ತೆ. ಗೋ ಬ್ರಾಹ್ಮಣೇಭ್ಯ, ಅದನ್ನ ಈ ತಲೆಗೆಟ್ಟವರು ಗೋ ಸಜ್ಜನೇಭ್ಯ. ಅದೇ ಬ್ರಾಹ್ಮಣ ದ್ವೇಷಿಗಳು. ಬ್ರಾಹ್ಮಣ ಅನ್ನೋ ಪದ ಕಂಡ್ರೆ ಆಗೋಲ್ಲ. ರಾಷ್ಟ್ರದ ಆಶೀರ್ವಾದ ಇದ್ರಲ್ಲಿ ಬರ್ಬೇಕಾದ್ರೆ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯ ಲೋಕ ಸಮಸ್ತಾಹ ಸುಖಿನೋ ಭವಂತು. ಬ್ರಾಹ್ಮಣನಿಗೆ ಪ್ರಧಾನವಾಗಿ ಆ ಸ್ವಾರ್ಥ ಅನ್ನೋದು ಚೂರು ಇರಬಾರ್ದು. ನಾನ್ ಚೆನ್ನಾಗಿದ್ದು ಸಾಕು ಅನ್ನೋದು ಬರ್ಲೇಬಾರದು. ತನಗೆ ದುಃಖ ಆದ್ರೂ ಪರವಾಗಿಲ್ಲ, ಲೋಕಕ್ಕೆ ಎಲ್ಲವನ್ನು ಮಾಡ್ಬೇಕು. ಇದು ರಾಮಾನುಜರು ಹೇಳಿದ್ದು. ದೇವಸ್ಥಾನದ ಮೇಲೆ ನಿಂತ್ಕೊಂಡು ಅಷ್ಟಾಕ್ಷರಿ ಹೇಳಿದ್ರಲ್ಲ, ಗುರುವಿನ ಆಜ್ಞೆಯನ್ನ ಧಿಕ್ಕರಿಸಿದ್ದಕ್ಕೆ ಏನು ಅಂತ ಅಂದ್ಬಿಟ್ಟ ತಿರುಕೋಟಿಯವ್ರು ನಂಬಿ ಗೋಷ್ಠಿ ಪೂರ್ಣ. ನಾನು ಹೇಳಿದ್ದೇನು ನಿನಗೆ, ಅಪಾತ್ರರಿಗೆ ಈ ಮಂತ್ರವನ್ನು ನೀಡಬಾರ್ದು ಅಂತ ಹೇಳಿದ್ದೆ. ಇಲ್ಲ, ಇಷ್ಟು ಸುಂದರವಾಗಿರೋದು, ಸುಲಭವಾದದ್ದು ಭಗವಂತನ ಪಡೆಯೋಕೆ. ಗುರುವಿನ ಆಜ್ಞೆಯನ್ನು ಉಲ್ಲಂಘಿಸಿದ್ರೆ ನನಗೆ ಮಹಾರೌರವ ನರಕ ನನಗೆ. ಆದ್ರೆ ಇಷ್ಟು ಜನ ಉದ್ಧಾರ ಆಗ್ತಾರಲ್ಲ ಅಂತಂದ್ಬಿಟ್ಟು ಎಕ್ಸೆಪ್ಷನ್ ಇದು. ಹಾಗಂತ ಗುರುವಿನ ಮಾತನ್ನು ಧಿಕ್ಕರಿಸ್ಬೇಕು ಅನ್ನೋದು ಉದ್ದೇಶ ಅಲ್ಲಿ ಅಲ್ಲ. ರಾಮಾನುಜರ ದಯೆ ಅನ್ನೋದನ್ನ ತೋರ್ಸೋದಕ್ಕೆ ಹೇಳಿದ್ದೆ ಅಷ್ಟೇ. ಹಾಗಾದ್ರೆ ಇವ್ರು ಹೇಳಿದ್ ಸರಿ ಅಲ್ವೋ? ಖಂಡಿತ ಗೋಷ್ಠಿ ಪೂರ್ಣ ಹೇಳಿದ್ ಸರಿ. ಅಪಾತ್ರರಿಗೆ ನೀಡೋದಲ್ಲ. ಮಂತ್ರಂ ಯತ್ನೇನ ಗೋಪಯತೆ,
ಅದಕ್ಕೆ ಪಾತ್ರಗಳು ಅವ್ರಿಗೆ ಸರಿಯಾದ ಸಂಸ್ಕಾರಗಳಾಗಿದೆಯಾ ಎಲ್ಲವನ್ನು ನೋಡ್ಬೇಕಾದ್ದು. ಸೊ ಅಲ್ಲಿ ಏನ್ ನೋಡ್ಬೇಕಾದ್ರೆ ರಾಮಾನುಜರು ಬ್ರೇಕ್ ಮಾಡಿದ್ರಲ್ಲ, ರಾಮಾನುಜರು ಮತ್ತೆ ಹಾಗೆ ಬರೆದು ಯಾಕೆ ಶ್ರೀಭಾಷ್ಯದಲ್ಲಿ ಅವ್ರು ಬರಿಬೇಕಾದ್ರೆ ಈ ಕರ್ತ ಶಾಸ್ತ್ರಾರ್ಥವತ್ವ, ಜೀವಾತ್ಮನಿಗೆ ಕರ್ತೃತ್ವ ಇದೆ, ಅವನ ಏನೇನ್ ನಡೆಸಬೇಕು, ಅವಶ್ಯವಾಗಿ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸಲೇಬೇಕು, ಬಹಳ ಸ್ಪಷ್ಟವಾಗಿ ಅಲ್ಲೆಲ್ಲ ಹೇಳಿರೋದು. ತಾವೇ ಹೇಳಿಬಿಟ್ಟು ಎಲ್ಲದನ್ನು ಅವರೇ ಅದನ್ನ ಬ್ರೇಕ್ ಮಾಡಿದ್ರೆ ಅವರನ್ನ ಆಚಾರ್ಯ ಅಂತ ಕರೆಯೋಕ್ಕಾಗುತ್ತೋ? ಇದು ಸರಿಯಾಗಿ ತಿಳಿಬೇಕಾದ. ಸೊ ಅದರಿಂದ ಲೋಕವೆಲ್ಲ ಸುಖವಾಗಿರ್ಲಿ. ಈ ಅನುವಾಕದಲ್ಲಿ ಏನಾಯ್ತು ಅಂದ್ರೆ ಪ್ರತಿ ಒಂದ್ರಲ್ಲೂ ಕೂಡ ನಾವಿರೋ ದಿವ್ಸ ಸುಮ್ನೆ ಬದುಕಿರೋದು, ಬೆಡ್ ರಿಡನ್ನು, ಇಲ್ಲ ಕೈ ಕಾಲ ಏನೋ ಸೊಂಟ ಬಗ್ಗೆ ತಲೆ ಇದ್ ಮಾಡ್ಕೊಂಡು ಏನೋ ದಿವ್ಸಾಲು ನಾವು ಒದ್ದಾಡ್ಕೊಂಡು ಅಲ್ಲ, ಚೆನ್ನಾಗಿರಿ, ಇಲ್ಲಿ ಒಳ್ಳೆ ವರ್ಚಸ್ಸಿನಿಂದ ಇರಿ, ತೇಜಸ್ಸಿನಿಂದ ಇರಿ. ಆಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಶು ಗುರು. ಇನ್ನೊಂದು ಕಡೆ ಹಾಗೆ ಇಲ್ಲಿ ಈ ದೇವತೆಗಳನ್ನ ಆವಾಹನೆ ಮಾಡಿ ಅವರನ್ನ ಪ್ರೀತಿಸಿದ್ರೆ ಅವರು ತೃಪ್ತರಾಗ್ತಾರೆ. ಆ ತೃಪ್ತಿಯಿಂದ ಏನು ಅಂದ್ರೆ ಮುಂದಕ್ಕೆ ಅವರು ನಮ್ಮನ್ನ ಅನುಗ್ರಹಿಸ್ತಾರೆ ಅಂತ ಬಂತು ಇಲ್ಲಿ ಒಂದೊಂದ್ರಲ್ಲೂ ಕೂಡ. ಒಂದೊಂದೇ ಅಗ್ನಿ, ಇಂದ್ರ, ಸೋಮ ಇದ್ರಲ್ಲೇ. ಈಗ ಪ್ರಜಾಪತಿ ತಮೇವ ತರ್ಪಯತೆ ಸ ಏನಂ ತೃಪ್ತ ಬ್ರಹ್ಮವರ್ಚಸೇನ ಅಭಿಪವತ. ಒಳ್ಳೆಯ ಬ್ರಹ್ಮವರ್ಚಸ್ಸನ್ನ ಗಾಳಿ ಬೀಸ್ದಂಗ್ ಅವ್ನು ಕೊಡ್ತಾನೆ ಎಲ್ರಿಗೂ ಕೂಡ. ಗಾಳಿ ಬೀಸೋದಕ್ಕೆ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆಯೋ? ಹಾಗೆ ಭಗವಂತನ ಕೃಪೆ, ಈ ಮಳೆ ಬರೋದು ಅಷ್ಟೇ. ಮಳೆ ಎಲ್ರ ಮೇಲೂ ಸಮಾನವಾಗಿ ಬರೋದೇ ತಾನೆ. ಪರ್ಜನ್ಯೋ ವರ್ಷತಿ, ಹಾಗೆ ಭಗವಂತನ ಕೃಪಾ ವರ್ಷ ಅನ್ನೋದು. ಹಾಗೆ ಈ ದೇವತೆಗಳು ಕೂಡ ಅವರುಗಳು. ಯಾಕೆ ದೇವತೆಗಳಿಗೆ ನಾವು ಹವಿಸ್ಸನ್ನ ಸಮರ್ಪಣೆ ಮಾಡಬೇಕು ಅಂದ್ರೆ ತೃಪ್ತರಾಗ್ತಾರ ಅವರು. ತೃಪ್ತ ತರ್ಪಯತಿ ಸ ಏನಂ ತೃಪ್ತೋ ಭೂತ್ವ ಅಭಿಪವತೆ ಬ್ರಹ್ಮವರ್ಚಸಗಾಮಸ್ಯ. ಹೀಗೆ ಆಯಸ್ಸು, ವರ್ಚಸ್ಸು, ತೇಜಸ್ಸು ಎಲ್ಲದರ ಜೊತೆಗೆ ಇವನು ಇಲ್ಲಿ ಆನಂದವಾಗಿರ್ತಾನೆ. ಇಲ್ಲಿ ಆನಂದ ಎಷ್ಟಿದೆಯೋ ಅದು, ಇದೇ ಆನಂದ ಫೈನಲ್ ಅಲ್ಲ, ಅದನ್ನೇ ತಿಳಿಸ್ಬೇಕಾಯ್ತಿದ್ದು ವೇದದಲ್ಲಿ. ಇಲ್ಲಿಯ ಮನುಷ್ಯನ ಪಡೆಯುವಂತ ಆನಂದ ಬಹಳ ಬಹಳ ಅದು ತೃಣ ಮಾತ್ರ ಅಷ್ಟೇ. ಆ ನಿರತಿಶಯವಾದ ಆನಂದ ಮೋಕ್ಷದಲ್ಲಿ ಸಿಗೋದಕ್ಕೆ. ಹಾಗಾದ್ರೆ ಇಲ್ಲಿ ಬ್ಯಾಡ್ವೋ? ಇನ್ನೊಂದೇನು ಬಹಳ ಗಮನಿಸ್ಬೇಕಾದ್ದು ಅಂದ್ರೆ, ಎಲ್ಲೂ ನೀವು ಕಷ್ಟಪಟ್ಕೊಂಡು ನೀವೇನನ್ನು ತಿನ್ಲೇಬೇಡಿ, ಏನೇನ್ ಇಲ್ಲಿನ ಎಂಜಾಯ್ಮೆಂಟ್ಸ್ ಇದೆಯೋ ಅದನ್ನೆಲ್ಲ ಮಾಡಬೇಡಿ ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಓನ್ಲಿ ಲಿಮಿಟೇಷನ್ಸ್ ಇದೆ ಅಷ್ಟೇ. ಟೋಟಲಿ ಇಟ್ ಇಸ್ ನಾಟ್ ಬ್ಯಾನ್ಡ್. ಪ್ರಾಪಂಚಿಕವಾದ ವಿಷಯಗಳಲ್ಲಿ ಏನು ಭೋಗಗಳಿದೆಯೋ ಅದು ಶ್ರುತಿ ಸಮ್ಮತವಾಗಿರುವಂತಹದ್ರಲ್ಲಿ ಇರಬೇಕು ಅಷ್ಟೇ. ಗೊತ್ತಾಯ್ತಾ? ಈಗ ಈ ಹೌಸ್ ಫ್ಲೈ ಇದೆಯಲ್ಲ, ಅದು ಹೊಲಸಿನ ಮೇಲೂ ಕೂತ್ಕೊಳ್ಳುತ್ತೆ, ಸಿಹಿತ್ ಮೇಲೂ ಕೂತ್ಕೊಳ್ಳುತ್ತೆ. ಇಜ್ಜೇನು ಎಲ್ಲಿ ಮಧು ಇದೆಯೋ ಅಲ್ಲಿ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಹಾಗೆ ಲೋಕದಲ್ಲಿ ಎಲ್ಲಾನು ಇದೆ. ನೀವು ಒಳ್ಳೆ ಇದನ್ನ ಆರಿಸ್ಕೊಳ್ಳಿ, ಒಳ್ಳೆ ಇದನ್ನ ಮಾಡಿ, ಹಾಗೆ ಚೆನ್ನಾಗಿರಿ. ಹೇಗಿರ್ಬೇಕು? ಧರ್ಮಕ್ಕೆ ಶಾಸ್ತ್ರಕ್ಕೆ ವಿರೋಧವಿಲ್ಲದಂತೆ ಅದರಲ್ಲಿ ಏನೇನಿದೆಯೋ ಆ ಭೋಗಗಳನ್ನೆಲ್ಲ ಅನುಭವಿಸಿ. ಆದ್ರೆ ಆ ಭೋಗವೇ ಪರ್ಮನೆಂಟ್ ಅಂತ ಅನ್ಕೋಬೇಡಿ. ಅದು ತಿನ್ನೋದನ್ನೋ, ಧರಿಸೋದನ್ನೋ, ಮಾಡೋದನ್ನೋ, ಇನ್ನಿಬ್ಬರ ಮುಂದೆ ಇದರಲ್ಲಿ ಕೀರ್ತಿ, ಸರಿಯಾದ ಮಾರ್ಗದಲ್ಲಿ ಕೀರ್ತಿ ಬರ್ಲಿ, ನನಗೆ ರೆಕಗ್ನಿಷನ್ ಬರ್ಲಿ, ನನಗೆ ಫ್ಯಾನ್ ಫೇರ್ ಜಾಸ್ತಿ ಜನ ಬರಬೇಕು, ಈ ಹುಚ್ಚುತನಗಳೆಲ್ಲ ಬೇಡ. ತಿನ್ನುವುದಾದ ಆತ್ಮವನೇ ಮಂಕುತಿಮ್ಮ, ಮನ್ನಣೆಯ ದಾಹ, ರೆಕಗ್ನಿಷನ್, ನನ್ನನ್ನು ಎಲ್ರು ನೋಡ್ಬೇಕು, ಆ ಹುಚ್ಚುತನ ಬಿಡ್ಬೇಕು. ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡಿದ್ರೆ ಲೋಕ ಅದನ್ನ ಗಮನಿಸುತ್ತೆ. ಆದ್ರೆ ಲೋಕ ಗಮನಿಸ್ಲಿ, ಅವರು ನನಗೆ ಸನ್ಮಾನ ಮಾಡ್ಲಿ ಅಂತ ನಾವು ಮಾಡೋದಲ್ಲ. ನಮಗ್ ಸಹಜವಾಗಿ ಆಗ್ಬೇಕು. ಯಾವುದು ಭಗವಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾನೋ ಆ ರೀತಿ ನಡೆಸಿ, ಪರೋಪಕಾರಾರ್ಥಮಿದಂ ಶರೀರಂ, ಆ ರೀತಿ ನಮ್ಮ ಬಾಳನ್ನ ನಡೆಸ್ಬೇಕು. ಆ ಬಾಳನ್ನ ನಡೆಸಿ ಭಾಗವತ ಆಚಾರ್ಯ ಕೈಂಕರ್ಯ ಉಪಯುಕ್ತ ಶರೀರ ಪಡೆಯೋದಕ್ಕೆ ನಿಮ್ಮ ಶರೀರ ಚೆನ್ನಾಗಿರ್ಬೇಕು, ನಿಮ್ಮ ಮನಸ್ಸು ಚೆನ್ನಾಗಿರ್ಬೇಕು, ಶ್ರದ್ಧೆ ಚೆನ್ನಾಗಿರ್ಬೇಕು, ಉತ್ಸಾಹ ಇರ್ಬೇಕು, ನಿಮ್ಗೆ ಬೇಕಾದ ಏನೇನು ಸಲಕರಣೆಗಳೋ ಅದಕ್ಕೆ ಅದೆಲ್ಲ ನಿಮ್ಮಲ್ಲಿ ಇರ್ಬೇಕು, ಅವಕಾಶಗಳಿರ್ಬೇಕು. ಎಷ್ಟು ವಿಷಯಗಳು ಬರುತ್ತೆ ನೋಡಿ. ಇದನ್ನೆಲ್ಲ ಉಂಟು ಮಾಡೋಕೆ ಈ ದೇವತೆಗಳ ಪ್ರಾರ್ಥನೆಯನ್ನು ಮಾಡ್ಬೇಕು. ಯಾಕೆ ತರ್ಪಣಗಳನ್ನು ನಡೆಸ್ಬೇಕು? ಇದರಿಂದ ಅವರು ಪ್ರೀತರಾಗ್ತಾರೆ.
ಅದರಿಂದ ಏನು ಪ್ರತಿ ಅಂತಂದ್ರೆ ಅವರು ನಮ್ಮನ್ನ ಅನುಗ್ರಹಿಸ್ತಾರೆ. ಅದನ್ನ ಇಲ್ಲೆಲ್ಲ ಹೇಳ್ತಾ ಇದ್ದೆ. ಮುಂದುಗೋಣ. ವಾಚೆ ರೂಪೇಭ್ಯೋ ವರ್ಚೋದ ಆಮಯಾವಿ ಪಂಚಚತ್ವಾರಿಗಂ ಶಚ್ಚ ಪಂಚಚತ್ವಾರಿಗಂ ಶಚ್ಚ ವಾಚೆ ರೂಪೇಭ್ಯೋ ವರ್ಚೋದಾಮಯಾವಿ ಪಂಚಚತ್ವಾರಿಗಂ ಶಚ್ಚ ಸ್ವ್ಯಸ್ವ್ಯ ಸ್ವಸ್ತಿರ್ವಿಘ್ನ ಸ್ವಸ್ತಿ ಸ್ವಸ್ತಿ ಪರ್ಶುರ್ವೇದಿ ಪರ್ಶುರ್ವೇದಿ ಪರಶುರ್ನ ಸ್ವಸ್ತಿ ಸಂಹಿತೆ ಪಾಠ ಆದ್ರಿಂದ ಸಂಹಿತೆ ವಿಸರ್ಗಗಳಿದೆಯಲ್ಲ ಅದೆಲ್ಲ ಸಂಧಿಗಳೇ ಆಗ್ತವೆ. ಸ್ಫ ಸ್ವಸ್ತಿ ಸಾಕ್ ಸಾವತ್ತು ಸೇರುತ್ತೆ. ಸ್ಫ ಸ್ವಸ್ತಿರ್ವಿಘ್ನ ಸ್ವಸ್ತಿ ಪರ್ಶುರ್ವೇದಿ ಪರಶುರ್ನ ಸ್ವಸ್ತಿ ಪರಶುರ್ನ ಸ್ವಸ್ತಿ ಇನ್ನೊಂದ್ಸಲಿ ಯಜ್ಞಯಾ ಯಜ್ಞಕೃತಸ್ಥಾತೆ ಮಹಾಸ್ಮಿನ್ ಯಜ್ಞ ಉಪಹ್ವಯಧ್ವಮುಪಮಾದ್ಯಾವಾ ಪೃಥಿವೀ ಹ್ವಯೇತ ಉಪ ಆಸ್ತಾವಃ ಕಲಶಃ ಸೋಮೋ ಅಗ್ನಿರುಪದೇವಾ ಉಪಯಜ್ಞ ಉಪಮಃ ಹೋತ್ರ ಉಪಹವೇ ಕ್ವಯಂತ ನಮೋಗ್ನಯೇ ಮಖಗ್ನೇ ಮಖಸ್ಯ ಮಾ ಯಶೋರ್ಯಾದಿತ್ಯಾಹವನೀಯಂ ಉಪತಿಷ್ಠತೆ ಯಜ್ಞೋ ವೈ ಮಖೋ ಯಜ್ಞಂ ವಾವಸ ತದಹನ್ ತಸ್ಮಾ ಏವ ನಮಸ್ಕೃತ್ಯ ಸದಃ ಪ್ರಸರ್ಪತ್ಯಾತ್ಮನೋ ನ ಆರ್ತ್ಯೈ ನಮೋ ರುದ್ರಾಯ ಮಖಗ್ನೇ ನಮಸ್ಕೃತ್ಯ ಮಾ ಪಾಹೀತ್ಯ ಆಗ್ನೇತ್ರಂ ತಸ್ಮಾ ಏವ ನಮಸ್ಕೃತ್ಯ ಸದಾ ಪ್ರಸರ್ಪತ್ಯಾತ್ಮನೋ ನ ಆರ್ತ್ಯೈ ನಮ ಇಂದ್ರಾಯ ಮಖಗ್ನ ಇಂದ್ರಿಯಂ ಮೇ ವೀರ್ಯಂ ಮಾಧಿರಿತಿ ಹೋತ್ರೀಯಾಮಾಶಿಷ ಮೇ ವೈತಾಮಾಶಾ ಆಸ್ತ ಇಂದ್ರಿಯಸ್ಯ ವೀರ್ಯಸ್ಯ ನಿರ್ಘಾತಾಯ ಯಾ ವೈ ದೇವತಾ ಸದಸ್ಯಾರ್ತಿಮಾರ್ಪಯಂತಿ ಯಸ್ತಾ ವಿದ್ವಾನ್ ಪ್ರಸರ್ಪತಿ ನ ಸದಸ್ಯಾರ್ತಿಮಾರ್ಚ್ಛತಿ ನಮೋಗ್ನಯೇ ಮಖಗ್ನ ಇತ್ಯಾಹೈತಾಮೈ ದೇವತಾ ಸದಸ್ಯಾರ್ತಿಮಾರ್ಪಯಂತಿ ತಾ ಯ ಏವಂ ವಿದ್ವಾನ್ ಪ್ರಸರ್ಪತಿ ನ ಸದಸ್ಯಾರ್ತಿಮಾರ್ಚ್ಛತಿ ದೃಢೇ ಸ್ಥಿತಿರೇ ಸಮೀಚಿ ಮಾಗಂ ಹಸಸ್ಪಾತಗಂ ಸೂರ್ಯೋ ಮಾ ದೇವೋ ದಿವ್ಯಾದಗಂ ಅಗಂ ಹಸಸ್ಪಾದು ವಾಯುರಂತರಿಕ್ಷಾದಗ್ನಿ ಪೃಥಿವ್ಯಾ ಯಮ ಪಿತೃಭ್ಯಃ ಸರಸ್ವತಿ ಮನುಷ್ಯೇಭ್ಯೋ ದೇವಿ ದ್ವಾರೌ ಮಾಮಾ ಸಂತ ಆಪ್ತಂ ನಮಃ ಸದಸೆ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾನಾಂ ಚಕ್ಷುಷೇ ನಮೋ ದಿವೆ ನಮಃ ಪೃಥಿವ್ಯಾಂ ಅಹೇ ದೈದಿಶವ್ಯೋ ದತ್ತಸ್ತಿಷ್ಠನ್ ದಿವೋ ದತಃ ತಿಷ್ಠನ್ ದೈದಿಶವ್ಯೋ ದತಸ್ತಿಷ್ಠಾನ್ಯಸ್ಯ ಸದನೆ ಸೀದ ಯೋ ಓಸ್ಮಾತ್ ಪಾಕತರಮುನ್ನಿವತ ಉದುದ್ವತಶ್ಚ ಕೇಶಂ ಪಾತಂ ಮಾ ದ್ಯಾವಾ ಪೃಥಿವೀ ಅದ್ಯಾನ್ನಃ ಸದೋ ವೈ ಪ್ರಸರ್ಪಂತಂ ಪಿತರೋ ನ ಪ್ರಸರ್ಪಂತಿ ತಯೇನ ಮೀಶ್ವರ ಹಿಗಂಸಿತೋ ಸದ ಪ್ರಸೃಪ್ಯ
दक्षिणार्धं परे क्षेतागन्त पितर पितृमानहं युष्माभिर्भूयासगं स्वप्रजसो मया यूयं भूयास्तेति तेभ्य एव नमस्कृत्य सदा प्रसर्पत्यात्मनो न आर्यै। यज्ञकृतस्तते मास्मिन् यज्ञ कलशस्तोमो अग्निरुपदेवा उपयज्ञ उपमा होत्रा उपहवे पर्यन्ताम् नमोऽग्नये अग्ने मखस्य यशोर्याहवनीय उपतिष्ठते यज्ञो वै मखो यज्ञं गावसनः तस्मा एव नमस्कृत्य सदक्षिणसर्पत्यात्मनो नमो रुद्राय मखग्ने नमस्कृत्य पाहीत्यामितं तस्मा एव नमस्कृत्य सदप्रसर्पत्यात्मनो नमः इन्द्राय मखग्ने मे ಮಖಗ್ನಿ இருக்குதா மக்கக்னே கரெக்ட் அது முங்கடி இக்கார இருக்கிறதுனால மக்கக்ன வேற ஏ சொன்னபடி காஜிகாத் கே சொன்னேன் मखग्नयन्द्रियं मे देयं निर्वधीरिति ओत्रियमाशिषमेवैतामाशंस्त इन्द्रियस्य वीर्यस्य निर्घाताय या वै देवता सदस्यार्तिमार्पयन्ति यस्तां विद्वान् प्रसर्पति न सदस्यार्तिमार्चति नमोऽग्नये मखग्नयित्याहैता वै देवता सदस्यार्तिमार्पयन्ति ताय एवं विद्वान् प्रसर्पति सदस्यार्तिमार्चति दृढे कश्चिदिवे समीची आगं हसस्पातकं सूर्यो मा देवो दिव्यादगं हसस्पातु वायुरन्तरिक्षात् अग्निपृथिव्या यमः पितृभ्यः सरस्वती मनुष्येभ्यो देवी द्वारो महासन्ताप्तम् नमः सदसे नमः सरस्वतये नमः सखीनां पुरोगाणां चक्षुंसे नमो दिवे नमः पृथिव्या अहे दैदिशव्यो ददस्तिष्ठान्याय दैदिशव्यो दतस्तिष्ठन्न तिष्ठान्यस्य दैदिशव्यो ददस्तिष्ठान् डबल காய்க்குறாங்க दैदिशव्यो ददस्तिष्ठने కదా ரெண்டு இருக்குதா நீங்க ரெண்டு दैदिशव्यो அங்க ददस्तिष्ठने ரெண்டு டாக் சொல்லிட்டு நிக்கிறீங்க अहे दैदिशव्यो ददस्तिष्ठान्यस्य दैदिशव्यो दतस्तिष्ठन् ददस्तिष्ठन् இல்ல दतिष्ठन् दैदिशव्यो ददस्तिष्ठान् दतस्तिष्ठन् दादा இல்ல ददस्तिष्ठन्य तिष्ठान्यस्य ददस्तिष्ठान्यस्य
तिष्ठान्यस्य ತಿಷ್ಟಾನ್ಯಸ್ಯ ನ್ಯಾಯಕ್ಕಿರದ ನೀರಾಗಿರದ ತಿಷ್ಟ ನ್ಯಾಸ್ಯ ಆಗಿರದ ಕರೆಕ್ಟ್ ಪಡುಂಗ நீங்க ததஸ்திஷ்டன்னு அஸ்ய திஷ்டன் அஸ்ய திஷ்டநாஸ்ய வருதில்ல दैदिशव्योद तिष्ठ दैदिशव्योदतः तिष्ठन् अस्य सदने सीदा पद बिडिसोदे अहे दैदिशव्योदतस्तिष्ठान्यस्य सदने सीदा योऽस्मन्वागकर उन्निवद उदुत्वतश्च देशम् पातं माज्यावा पृथिवी अद्यान्सतो वै प्रसर्पन्तं पितरो नो प्रसर्पन्ति तयेन मिश्वरा विगंसितो सदप्रसप्य दक्षिणार्धं परेक्षेणानन्द पितरः पितृमानहम् युष्माभिर्भूयासु सुप्रचसो मया यूयं भूयास्ते तेभ्यैव नमस्कृत्य तदः प्रसर्पत्यात्मनो नार्त्यै. ಈ ಅನುವಾಗದಲ್ಲಿ ನಮಸ್ಕಾರದ ಹಿರಿಮೆಯನ್ನು ಹೇಳ್ತಾ ಇದೆ. ನಮಃ ಸದಸೆ ನಮಃ ಸದಸಸ್ಪತಿಯೇ ನಮಃ ಸಖೀನಾಂ ಪ್ರೋಗಾಣಾಂ ಚಕ್ಷುಷೆ ನಮೋ ದಿವೆ ದ್ಯುಲೋಕದ ಅಧಿಪತಿ ನಮಃ ಪೃಥಿವ್ಯೈ ಸಪ್ರತ ಸಭಾಮೇ ಗೋಪಾಯ ಸಭೆಗೆ ವಂದನೆ. ನಮಃ ಸಭಾಸದರೇ ಸಭೆಯಲ್ಲಿ ಆಸೀನರಾದವರೇ ದೀರ್ಘದಂಡ ಪ್ರಣಾಮ ಮಾಡಬೇಕು. ಈ ಶಾರ್ಟ್ ಕಟ್ ನಮಸ್ಕಾರಗಳು ನಮಸ್ಕಾರ ಅಲ್ಲ. ಅದು ಎಲ್ಲೆಲ್ಲಿ ನಿಮಗೆ ಅವಕಾಶ ಸಿಕ್ಕಿದಾಗ ಪೂರ್ಣವಾಗಿ ದೀರ್ಘವಾಗಿ ಸಾಷ್ಟಾಂಗ ಪ್ರಣಾಮ ಮಾಡಿ ಕೈಯನ್ನ ಸೇರಿಸಿ ಅಂಜಲಿ ವೈಭವ ಅಂತ ವೇದಾಂತ ದೇಶಿಗರು ಒಂದು ಇದನ್ನು ಬರೆದಿದ್ದಾರೆ. ಅಂಜಲಿ ಪರಮಾಮುದ್ರ ಸರ್ವಾಭಿಷ್ಟ ಪ್ರದಾಯಿನಿ ಎಲ್ಲ ಇಷ್ಟಗಳನ್ನ ಪೂರೈಸುವಂತ ಸಭೆಯನ್ನ ಸೇರಿಸಿ ಅವರಿಗೆ ನಮಿಸಿ ಅವರಿಂದ ಒಂದು ಅನುಜ್ಞೆಯನ್ನು ಪಡೆದು ಮುಂದೆ ಹೋಗೋದು. ಈ ಅನುಜ್ಞೆ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು. ಹೆಂಗೋ போய் ಪಣ್ಕೊಂಡಿಕ್ಕಿಂಗೋ ಲೇಟ್ ಆಚೆ ಬೇಗ ಶುರು ಪಂಡೆ ಸಡನ್ ಐತು ಪೋರ್ದನ್ನೇ ಸಂಕಲ್ಪಕ್ಕೆ ಸಭೆಗೆ ಅಲ್ಲಿ ಜನ ಇರ್ತಾರೋ ಇಲ್ವೋ ಯಾರಿದ್ದಾರೋ ಅಶೇಷೇ ಹೇ ಪರಿಷತ್. ಪರಿಷತ್ ಅಂದ್ರೇನು? ಗ್ರೂಪ್ ಸಭೆ. ಅಶೇಷೇ ಹೇ ಪರಿಷತ್ ಭವತ್ ಪಾದಮೂಲೆ ನಿನ್ನ ಚರಣ ಕಮಲಗಳಲ್ಲಿ ನಿಮ್ಮ ಚರಣ ಕಮಲಗಳಲ್ಲಿ ಮಯಾ ಸಮರ್ಪಿತಂ ನನ್ನಿಂದ ಸಮ್ಯಗರ್ಪಿತಂ ಸಮರ್ಪಿಸಲ್ಪಟ್ಟಂತಹ ಯತ್ಕಿಂಚಿತ್ ದಕ್ಷಿಣ ಯಥೋಕ್ತ ದಕ್ಷಿಣ ಪ್ರೀತಿಯಿಂದ ಭಕ್ತಿಯಿಂದ ಸಮರ್ಪಿಸಲ್ಪಟ್ಟಂತಹ ಕಿಂಚಿತ್ತು ನಾ ಕೊಟ್ಟಿದ್ದನ್ನ ನೀವು ಅದನ್ನ ಹೆಚ್ಚಾಗಿ ತಿಳಿಸಿ. ಯಥೋಕ್ತಂ ದಕ್ಷಿಣಾಮಿವ ಸ್ವೀಕೃತ್ಯ ನಾನಿವತ್ ಮಾಡೋ ಕೆಲಸಕ್ಕೆ ಯೋಗ್ಯತಾಂ ಅನುಗ್ರಹಣ ತಥಾಸ್ತು ಯೋಗ್ಯತಾ ಸಿದ್ಧಿರಸ್ತು. ಸುಮ್ನೆ ತಥಾಸ್ತು ಅಲ್ಲ, ಮೊದಲು ದುಡ್ಡು ಕೊಡ್ಬೇಕು ಅವ್ರಿಗೆ ಎಲ್ರಿಗೂ. ಸ್ತ್ರೀಯರು ಕೂತಿದ್ರೆ ಅವ್ರಿಗೂ ಕೊಡ್ಬೇಕು. ಆ ಸಭೆಯಲ್ಲಿ ಯಾರ್ಯಾರು ಕೂತ ಅಷ್ಟು ಜನ ಕೊಡ್ಬೇಕು. ಸಭೆಗೆ ವಂದನೆ. ಈ ಸಭೆಗೆ ವಂದನೆ ಮಾಡಿದಾಗ ಅಭಿವಾದಿ ಮಾಡಬಾರ್ದು. ಸಭೆಗಳಿಗೆ ಮಾಡಿದಾಗ ಎಲ್ರಿಗೂ ಒಬ್ಬರಿಗಾದ್ರೆ ಇಂಡಿವಿಜುವಲ್ ಆಗಾದ್ರೆ ಅವನೇದು. ಹಾಗೆ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಿದಾಗ ಅಭಿವಾದನೆ ಹೇಳ್ಬಾರ್ದು. ಗೊತ್ತೈತೆ? ಇಂಡಿವಿಜುವಲ್ ಆಗಿ ಯಾರನ್ನ ನೀವು ಮಾಡ್ತೀರಿ ಶ್ರೋತ್ರಿಯರನ್ನ ನಮಸ್ಕಾರ ಮಾಡಿದಾಗ ಎಲ್ರಿಗೂ ಅಭಿವಾದನೆ ಮಾಡಬಾರ್ದು. ಎಷ್ಟೆಲ್ಲ ಇದೆ ಗೊತ್ತಾ? ಯಾರೋ ಹಿರಿಯರು ಬಂದಿದ್ದಾರೆ, ತಂದೆ ಫ್ರೆಂಡು, ಅವನೊಬ್ಬ ಶೂದ್ರ, ಅವನಿಗೆ ನಮಸ್ಕಾರ ಕೈ ಮುಗಿದೆ. ಬೇಕಾದ್ರೆ ನಮಸ್ಕಾರನು ಮಾಡಿ, ಆದ್ರೆ ಅಭಿವಾದಿ ಹೇಳ್ಬೇಕಾಗಿಲ್ಲ. ಅಭಿವಾದಿ ಹೇಳ್ಬೇಕು ಯಾರಿಗೆ ಅಂದ್ರೆ ಶ್ರೋತ್ರಿಯರಿಗೆ ಹೇಳಿ ಅವ್ರ ನಮಸ್ಕಾರ ಮಾಡಿಸ್ಕೊಂಡು ಅವ್ರು ಸುಮ್ಮನೆ ಇರಬಾರ್ದು. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮತಿ ಭವ, ದೀರ್ಘ ಸುಮಂಗಲಿ ಭವ, ಯಶಸ್ವಿ ಭವ, ತೇಜಸ್ವಿ ಭವ, ವರ್ಚಸ್ವಿ ಭವ, ಹೀಗೆ ಅವರ ಆಶೀರ್ವಾದನ ಮಾಡ್ಬೇಕು. ನಮಸ್ಕಾರ ಅನ್ನೋದು ಬಹಳ 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 ಮುಖ್ಯವಾದದ್ದು. ಬಿಟ್ಟೋಗಿದೆ ಇವಾಗ. ಆಮೇಲೆ ಈ ನಮಸ್ಕಾರನು ಕೂಡ ಅದು ಏನು ಬರೀ ತೋರಿಕೆಗಾಗೋಯ್ತು. ಎಲ್ರ ಮುಂದೆ ನಾನು ತುಂಬಾ ಶ್ರೋತ್ರಿಯ ಅಥವಾ ತುಂಬಾ ನನಗೆ ಅತಿ ವಿನಯಂ ಧೂರ್ತ ಲಕ್ಷಣ ಬಂತಿದೆಯಲ್ಲ, ಹಾಗೆ ಎಲ್ಲಾರ್ಡೆ ಮುನ್ನೆ ಮಾಮ ನಾ ಶೇವ್ಕೀರೆ
ಅವ್ರಿಗೆ ನಿಜವಾದ ನಮಸ್ಕಾರ ಮಾಡೋ ಇದೇ ಮನಸ್ಸಿನಲ್ಲಿ ಎಲ್ರ ಮುಂದೆ ನಾನು ಒಬ್ಬ ಎಷ್ಟು ಮರ್ಯಾದೆ ಕೊಡ್ತಾ ಇದ್ದ ಅವ್ರಿಗೆ ತೋರ್ಸ್ಕೋಬೇಕು. ಸಿ ಐ ಆಮ್ ಸೋ ಮಚ್ ಇದು ಅಂತ. ನಿಜವಾಗ್ಲೂ ಇದೆಯೋ ಇದ್ದೇ ಸಂತೋಷ. ಆದ್ರೆ ಜನಗಳೇನ್ ಮಾಡ್ತಾರೆ, ಇದ್ರದ್ದು ದುರುಪಯೋಗ. ಯಾವ್ದಕ್ ಉಪಯೋಗಿಸ್ತಾರೆ ಅಂತ. ಜನರಲ್ ಆಗಿ ಏನು, ಯಾರಿಗೆ ನಮಸ್ಕಾರ ಮಾಡ್ತಾರೆ? ಜ್ಯೇಷ್ಠ ಭ್ರಾತ ಪಿತು ಸಮಾಹ, ದೊಡ್ಡಣ್ಣ ಬಂದು ನಮಸ್ಕಾರ ಮಾಡ್ಬೇಕು. ಧಾರಾಳ ಇದು ದೀರ್ಘದಂಡ ಪ್ರಣಾಮ. ಏನು ಆಪತ್ ಧರ್ಮ, ಅಲ್ಲಿ ನಮಸ್ಕಾರ ಮಾಡೋಕ್ ಜಾಗ ಇಲ್ಲ, ಪೂರಾ ಕಾಲ್ನಿ ಇಡಿ ಅಂತದ್ರಲ್ಲಿ ಶಾರ್ಟ್ ಕಟ್ಟೆ ಹೊರತು ಅದರ್ವೈಸ್ ಶಾರ್ಟ್ ಕಟ್ಸ್ ಗಳಿಗೆ ಹೋಗ್ಬಾರ್ದು. ಬರೀ ಒಂದ್ ಕೈನಲ್ಲಿ ನಮಸ್ಕಾರ ಮಾಡಿದ್ರೆ ಆ ಕೈ ಕತ್ತರಿಸ್ಬಿಡು ಅಂತಿದೆ. ಎರಡು ಕೈಯನ್ನು ಸೇರಿಸಿಯೇ ಅಂಜಲಿ, ಅದು ಪರಮ ಮುದ್ರ. ಮುದ್ರೆಗಳಲ್ಲಿ ಬಹಳ ಶ್ರೇಷ್ಠವಾದ ಮುದ್ರೆ ಇದು, ಅಂಜಲಿ ಪರಮ ಮುದ್ರ. ನಮಸ್ಕಾರ ಮಾಡ್ಬೇಕಾದ್ರೆ ದೀರ್ಘದಂಡ ಪ್ರಣಾಮ. ನಮಸ್ಕಾರ ಮಾಡಿಸ್ಕೊಂಡವನಿಗೆ ಏನಿಲ್ಲ, ಅದರಿಂದ ನಮಸ್ಕಾರ ಮಾಡ್ತಾನಲ್ಲ ಅವನಿಗೆ ಬ್ಲೆಸ್ಸಿಂಗ್ಸು. ಅವನು ಹಾರಿಸ್ತಾನಲ್ಲ, ಹಿರಿಯದವನು ಅವನ ಬಾಯಿನಲ್ಲಿ ಹೇಳಿದ್ರು ಮನಸ್ಸಿನಲ್ಲಿ, ಅದು ಬಹಳ ಮುಖ್ಯವಾಗಿ. ಭಗವಂತನಿಗೆ ನಮಸ್ಕಾರ, ಗೋಷ್ಠಿಗೆ ನಮಸ್ಕಾರ, ಬೇರೆ ಗೋಷ್ಠಿ ಬರ್ತಾ ಇದೆ ನಮಸ್ಕಾರ ಮಾಡುವಂತಹದ್ದು, ಇವೆಲ್ಲವೂ ಅಷ್ಟೆ. ಒಬ್ಬ ಶ್ರೀ ವೈಷ್ಣವನ್ ಕಂಡ್ರೆ ನಮಸ್ಕಾರ. ವೈಷ್ಣವೋ ವೈಷ್ಣವಂ ದೃಷ್ಟ ದಂಡವತ್ ಪ್ರಾಣಮೇತ್ ಅಂತಿರೋದು, ಶ್ವಾನವತ್ ಗುರುಗುರಾಯ ತಿನ್ನೋದು ಯಾರೋ ತಮಾಷೆ ಮಾಡಿರೋದಲ್ಲ. ವೈಷ್ಣವ ಇನ್ನೊಬ್ಬ ಶ್ರೀ ವೈಷ್ಣವನ್ ನೋಡಿದ್ರೆ ನಾಯಿ ಬಂದು ನಾಯಿ ಮುಂದೆ ಇನ್ನೊಂದು ಬಂದಿರೋ ಅನ್ನತ್ತಲ್ಲ, ಶ್ವಾನವತ್ ಗುರುಗುರಾಯತೆ ಅಂತಾರೆ. ಅದಲ್ಲ, ವೈಷ್ಣವನಾದವನು ದೊಡ್ಡವನೋ ಚಿಕ್ಕವನೋ. ಮೇಲ್ಕೋಟೆನಲ್ಲಿ ನಾನು ನೋಡಿದ್ದೆ, ಈಗಿದೆಯೋ ಎಲ್ಗೋ ಗೊತ್ತಿಲ್ಲ. ನಾ ಎಲ್ಲ ಹೋದಾಗ ಯಾರೋ ವಯಸ್ಸಾದವ್ರು ಇನ್ನೊಬ್ರು ಬಂದ್ರು, ಬೆಳಗಾದ ತಕ್ಷಣ ಇದ್ರಲ್ಲಿ ರಸ್ತೆನಲ್ಲೇನೆ ಇವರು ದೀರ್ಘದಂಡ ಪ್ರಣಾಮ, ಅವರು ದೀರ್ಘದಂಡ ಪ್ರಣಾಮ. ದಂಡವತ್ ಪ್ರಣಮೇತೆ, ದಂಡವತ್ ಅಂತಂದ್ರೆ ಸಾಷ್ಟಾಂಗ ಪ್ರಣಾಮ. ಆಮೇಲೆ ಬ್ರಾಹ್ಮಣೇಭ್ಯೋ ಸರ್ವ ದೇವತಾ ಆಭ್ಯೋ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ದೇವತಾಭ್ಯೋ ದಿವೇ ದಿವೇ ನಮಸ್ಕುರ್ಯಾತ್. ಒಂದು ನಮಸ್ಕಾರ ಇದೆಯಲ್ಲ, ಬ್ರಾಹ್ಮಣನಿಗೆ ವಂದನೆ. ಕಂಡಾಗ್ಲೆಲ್ಲ ನಮಸ್ಕಾರ ಮಾಡುವಂತ. ಅಯ್ಯೋ ಬೆಳಗ್ಗೆ ಒಂದ್ಸಲಿ ನೋಡಿದ್ನಲ್ಲ ನಮಸ್ಕಾರ ಮಾಡಿದ್ದೆ, ಈಗ ಮತ್ತಿನ್ನೊಂದ್ಸಲಿ ಮಧ್ಯಾಹ್ನನೋ ಸಾಯಂಕಾಲ ನೋಡಿದೆ ಅಂದ್ರೆ ಬೆಳಗ್ಗೆ ಆಯ್ತಲ್ಲ ಸಾಕು ಅಂತಿಲ್ಲ. ಕಂಡಾಗಲೆಲ್ಲ ಮತ್ತೆ ಮತ್ತೆ ಸಾಷ್ಟಾಂಗ ಪ್ರಣಾಮ ಮಾಡೋ. ನಮಸ್ಕಾರದ ಹಿರಿಮೆ ಅಷ್ಟೆಲ್ಲ ಇದೆ. ಯಾಕೆಂದ್ರೆ ನಿಮ್ಗೆ ಆಕ್ಷನ್ ಅಲ್ಲಿ ಇದೆಯೋ ಇಲ್ವಾ, ನೀವು ಅದನ್ನ ಆಚರಿಸೋದ್ರಿಂದ ಯಾವತ್ತೋ ಒಂದ್ ದಿವಸ ಅದು ಅರ್ಥ ಇದು ಎಲ್ಲ ಫಲಿಸುತ್ತೆ. ಸೊ ಅದರಿಂದ ದೀರ್ಘದಂಡ ಪ್ರಣಾಮ ಅವಶ್ಯಕವಾಗಿ ಮಾಡ್ಬೇಕಾದ್ದು. ಅವಕಾಶ ಸಿಕ್ಕಿದಾಗೆಲ್ಲ ಯಾರನ್ನ ನೋಡಿದ್ರಿ ದೀರ್ಘದಂಡ ಪ್ರಣಾಮ. ಹಿರಿಯರನ್ನ ನೋಡಿದಾಗ, ಇವೆಲ್ಲ ಶ್ರೋತ್ರಿಯರನ್ನ ಕಂಡಾಗ, ಇದೆಲ್ಲ ಬಹಳ ಬಹಳ ಮುಖ್ಯವಾದದ್ದು. ಅದನ್ನ ಇಲ್ಲಿ ಹೇಳ್ತಾ ಕಡೆಗೆ ಎಲ್ಲ ಅದಕ್ಕಾಗೇನೆ ಈ ಅನುಜ್ಞೆ ನಮ್ಮ ಸದಸ್ಯ ನೋಡಿ ಇಲ್ಲಿಂದಾನೆ ಬಂದಿರೋದು, ಅದನ್ನ ತೆಗೆದು ಅಲ್ಲಿ ಸೇರಿಸಿದ್ದಾರೆ. ಯಾವುದೇ ಜಾತಕರ್ಮ ನಾಮಕರಣ ಸಂಸ್ಕಾರಗಳಲ್ಲಿ ಆರಂಭ, ಏನೇ ಕಾರ್ಯಕ್ರಮ ಆರಂಭ ಮಾಡಿ ಮೊದಲು ನಮಸ್ಸದಸೆ. ಆ ನಮಸ್ಸದಸೆ ಹೇಳೋಕ್ ಮೊದ್ಲು ಇದು ತಂದೆ ಏನಾದ್ರು ಇದ್ರೆ ಮನೆಯಲ್ಲಿ ನೀವು ಫಂಕ್ಷನ್ ನಡೆಸ್ತಾ ಇರ್ಬೇಕಾದ್ರೆ ಮೊದ್ಲು ತಂದೆ ತಾಯಿ ನಮಸ್ಕಾರ ಮಾಡ್ಬಿಟ್ಟು ಆಮೇಲೆ ಶುರು ಮಾಡ್ಲಾ ಅಂತ ಕೇಳ್ಬಿಟ್ಟು ಇದ್ ಮಾಡ್ಬೇಕು. ಹೇಗೆ ಆರಾಧನೆಯಲ್ಲೂ ಅಷ್ಟೆ, ಗಾಯತ್ರಿ ಸಮರ್ಪಣ್ ತದೀಯ ಗುರುಂಚ ಪ್ರಣಮ್ಯ, ಆಮೇಲೆ ನೀವು ಆರಾಧನಕ್ಕೆ ಆರಂಭಿಸ್ಬೇಕು. ಗೊತ್ತೈತೆ? ಆಚಾರ್ಯ ತನಿಯಂಗಳು ಇವುಗಳನ್ನ ಹೇಳಿ ತಂದೆಯನ್ನು ನೆನೆಸ್ಕೊಂಡು, ಅದಕ್ಕಾಗೇನೆ ನೆನೆಸ್ಕೊಂಡು ಆಮೇಲೆ ಮಾಡಿ. ಸಾಮಾನ್ಯವಾಗಿ ನಾ ಮಾಡಿಸ್ತೀನಿ. ತಂದೆ ತಾಯಿ ಫಸ್ಟ್, ನಿಮ್ ತಂದೆ ಹೆಸರೇನೋ ತಾಯಿ ಹೆಸರೇನೋ ಅವ್ರಿಗೆ ನಮಸ್ಕಾರ ಅನ್ನಿ. ಪತ್ನಿ ಆದವಳು ಅವಳ ತಂದೆ ತಾಯಿಗೆ, ಆಮೇಲೆ ಮಾಮನಾರ್ ಮಾಮಿಯಾರ್ಗೆ ಅವರುಗಳನ್ನ ನೆನೆಸ್ಬಿಟ್ಟು ಆಮೇಲೆ ಗೋಷ್ಠಿ ಸೇರಿರೋರು ನಮ್ಮ ಸದಸ್ಯ, ಆಮೇಲೆ ಆಚಾರ್ಯ ಪರಂಪರೆ ಪರಕಾಲ್ ಮಠವೋ ಅಹಬಲ್ ಮಠವೋ ಆಂಡವನ್ನೋ ಜಿಯರ್ರೋ ಯಾರಿದ್ದಾರೋ ಅವರನ್ನ ನೆನೆಸ್ಕೊಳ್ಳಿ. ಇವರೆಲ್ಲರ ಸಮ್ಮತಿ ಅನುಜ್ಞೆಯನ್ನ ಪಡೆದು ನೀವು ನಡೆಸುವಂತ ಕಾರ್ಯ ವೀರವತ್ರವಾಗತ್ತದು. ವೀರ್ಯವತ್ತರಂ, ಈ ಮಾತು ಬಂತು ಇಲ್ಲೇ ಹಿಂದೆ ಅನುವಾಕದಲ್ಲಿ. ಯಶಸ್ಸಂ ವೀರ್ಯವತ್ತರಂ ಅಂತ ಅಂದ್ಬಿಟ್ಟು ಬಂದಿತ್ತು. ಅದು ಬಹಳ ಪ್ರಭಾವಯುತವಾಗಿ ಆಗುತ್ತೆ. ಅದರಿಂದ ನಮಸ್ಕಾರ ಬಹಳ ಬಹಳ ಮುಖ್ಯವಾದ. ಮಖೋಬ ಅಂತರಿಕ್ಷಾತ್ ಪ್ರಸರ್ಪಂತಂ ತ್ರಯಸ್ತ್ರಿಗಂ ಷಚ್ಚ. ಅಂತರಿಕ್ಷಾತ್ ಪ್ರಸರ್ಪಂತಂ ತ್ರಯಸ್ತ್ರಿಗಂ ಷಚ್ಚ. ಮಖೋಬ ಅಂತರಿಕ್ಷಾತ್ ಪ್ರಸರ್ಪಂತಂ
त्रयस्त्रियं षच्च भक्षे हि माविश भक्षे हिमाविश भक्षे हिमाविश ಆರಣ್ಯಕ ದ್ವಿತೀಯ ಪ್ರಶ್ನೆ ವಾತರಶನ ಹವಾ ಆಯ್ತು. ಮುಂದಕ್ಕೆ ಹೋಗೋಣ. 9ನೇ ಅನುವಾಕ ದ್ವಿತೀಯ ಪ್ರಶ್ನೆಯಲ್ಲಿ ಅಜಾನ್ ಹವೈ ಪೃಶ್ನೀಗಸ್ತಪಸ್ಯಮಾನಾನ್ ಬ್ರಹ್ಮ ಸ್ವಯಂಭೂ ಅಭ್ಯಾವರ್ಷದ ಬ್ರಹ್ಮ ಸ್ವಯಂಭ್ಯಭ್ಯಾವರ್ಷತ್ತ ಋಷಯೋ ಭವಂತ ಋಷೀಣಾಂ ಋಷಿತ್ವಂ. ಋಷಿಗಳಿಗೆ ಯಾಕೆ ಋಷಿತ್ವ ಯಾಕೆ ಬಂತು ಅನ್ನೋದು ಬರ್ತಾ ಇದೆ ಅಲ್ಲಿ. ಪೃಶ್ನೀಗಸ್ತಪಸ್ಯಮಾನಾನ್ ಬ್ರಹ್ಮ ಸ್ವಯಂಭೂ ಅಭ್ಯ ಸ್ವಯಂಭ್ಯಾವರ್ಷತ್ತ ಋಷಯೋ ಭವನ್ ತದೃಷೀಣಾಂ ಋಷಿತ್ವಂ ತಾಂ ದೇವತಾಮುಪಾತಿಷ್ಠಂತ ಯಜ್ಞಕಾಮಾಸ್ತಯೇತಂ ಬ್ರಹ್ಮ ಯಜ್ಞಮಪಶ್ಯಂತಮಹರನ್. ಅಪಶ್ಯಂತ ಅಂತಾರೆ. ಬ್ರಹ್ಮ ಯಜ್ಞವನ್ನು ಅವ್ರು ಕಂಡುಕೊಂಡ್ರು ಮಹರ್ಷಿಗಳು. ಹೇಗೆ ಉಂಟಾಯ್ತು ಅಂತ. ಬ್ರಹ್ಮ ಯಜ್ಞಮಪಶ್ಯಂತಮಹರನ್ ತೇನಾ ಯಜಂತ ಯದೃಚೋದ್ಯಗೀಷತ ಯದೃಚಃ ಅಧ್ಯಗೀಷತ ತಾಪಯ ಆಹುತಯೋ ದೇವಾನಾಂ ಅಭವನ್ ಯದ್ಯಜೋಗಂ ಶಿಗತಾಹುತಯೋ ಯತ್ಸಾಮಾನಿ ಸೋಮಾಹುತಯೋ ಯದಥರ್ವಾಂಗಿರಸೋ ಮಧ್ವಾಹುತಯೋ ಯದ್ಬ್ರಾಹ್ಮಣಾನೀತಿಹಾಸಾನ್ ಪುರಾಣಾನಿ ಕಲ್ಪಾನ್ ಗಾಥಾನಾರೋಷಗಂಸಿ ಮೇಧಾ ಹುತಯೋ ದೇವಾನಾಮಭವಂತಾಭಿಃ ಅಲ್ಲೊಂದು ಕಾಮ ಪೂರ್ವೋಪಸಂಧಿ ಕ್ಷುಧಂ ಪಾಪ್ಮಾನಮಪ ಆಘ್ರನ್ ಅಪಹತ ಪಾಪ್ಮಾನೋ ದೇವಾ ಸ್ವರ್ಗಂ ಲೋಕಮಾಯನ್ ಬ್ರಹ್ಮಣಃ ಸಾಯುಜ್ಯಂ ಋಷಯೋ ಗಚ್ಚನ್. तपस्यमानान् ब्रह्म ऋषित्वं त्वां देवतामुपातिष्ठन्त यज्ञकामास्तयेतं ब्रह्म यज्ञमपश्यन्तमागतेनागच्छन्त यदृशो यगीषत तापय आहुतयो देवानामभवन् यज्ञचोगंसि कृताहुतयो यत्सामानि सोमाहुतयो यदथर्वाङ्गिरसो हुतयो यद्ब्राह्मणानितिहासान् पुराणानि कल्पान् नाराशगं सीर्मे दाहुतयो देवानामभवन्ताभिः क्षुधं पापानां देवान् स्वर्गं लोकमायन् ब्रह्मणः सायुज्यं ऋषयो गच्छन्. कृष्णीगस्तपस्यमानान् ब्रह्म स्वयंभ्यावर्षत्त ऋषयो भवन्तदृशीणां ऋषित्वं तां देवतामुपातिष्ठन्त यज्ञकामास्तयेतं ब्रह्म यज्ञमपश्यन्तमागतेनायजन्त यदृशो यगीषत
तापयाहुतयो देवानामभवन्त्यजुकंसि श्रुताहुतयो यत्सामानि सोमाहुतयो यदस्तवागिरसो मध्वाहुतयो यत्प्राणामणीति आसानि कल्पाङ्गाहुतयो एवानामभवन्ताभिक्षुतम् आपानो देवान् स्वर्गम् लोकमायन् ब्रह्मणः सायुज्यमुषयो गच्छन् ಬ್ರಹ್ಮಯಜ್ಞ ದೇವತೆಗಳು ಋಷಿಗಳು ಕಂಡುಕೊಂಡ್ರು. ಅಪಶ್ಯನ್ ಬಹಳ ಬಹಳ ಮುಖ್ಯವಾಗಿ ಅದರಿಂದ ಏನು ಅಂತಂದ್ರೆ ಅವರ ಬ್ರಹ್ಮಣ ಸಾಯುಜ್ಯಂ ಋಷಿಯೋ ಗಚ್ಚನ್ನೇ ಮೋಕ್ಷ ಸಾಮ್ರಾಜ್ಯವನ್ನ ಪಡಿತಾರೆ ಬರೀ ಬ್ರಹ್ಮಯಜ್ಞದಿಂದ ಅಂತ. ಆ ಬ್ರಹ್ಮಯಜ್ಞದಲ್ಲಿ ಏನನ್ನ ಹೇಳ್ಬೇಕು? ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ಇವುಗಳಲ್ಲಿ ಗೊತ್ತೈತೆ. ಋಕ್ಕು ಪ್ರಧಾನವಾದದ್ದು ಋಗ್ವೇದದಲ್ಲಿ ಮಂತ್ರಗಳು, ಋಂಗ್ ಮಂತ್ರಗಳು. ಯಜಸ್ಸಿನಲ್ಲಿ ಅದೇ ಮಂತ್ರಗಳು ಹೋಮದಲ್ಲಿ ಬರುತ್ತೆ. ಸಾಮದಲ್ಲಿ ಅದೇ ಮಂತ್ರಗಳನ್ನ ಗಾನದಲ್ಲಿ ಹೇಳ್ತಾರೆ. ಅಥರ್ವದಲ್ಲಿ ಅದೇ ಬಂದಿತ್ತು. ಅಥರ್ವಾಂಗಿರಸೋ ಮಧ್ವಾಹುತಯ ಯದ್ಬ್ರಾಹ್ಮಣಾನ್ ಇತಿಹಾಸಾನ್. ಇತಿಹಾಸ ಅಂದ್ರೆ ಏನು? ಇತಿಹಾಸ ಅಂದ್ರೆ ಅರ್ಥ ಏನು? ಇತಿ ಹಿ ಆಸ, ಇದು ಹೀಗೆ ನಡೀತು. ಇತಿ ಹಿ ಆಸ, ಇದು ಹೀಗೆ ನಡೀತು. ಅದು ಬರೀ ಸುಮ್ನೆ ಕತೆ ಅಲ್ಲ. ಹ್ಯಾರಿ ಪಾಟರ್ ಕತೆ ಕಲ್ಪನೆ ಮಾಡಿಟ್ಟು ಏನೇನೋ ಮಾಡ್ತಾರಲ್ಲ, ಮ್ಯಾಜಿಕ್ ಮತ್ತೊಂದು ಅದೆಲ್ಲ, ಅವೆಲ್ಲ ನಿಜವ? ಆದ್ರೆ ಇಲ್ಲಿ ಇದು ನಡೆದಿದ್ದು ಯಾವ್ದು? ರಾಮಾಯಣ ಮಹಾಭಾರತ. ಇತಿಹಾಸ ಪುರಾಣಾನೇ ಅಷ್ಟಾದಶ ಪುರಾಣಾನಿ ಸತ್ಯವತಿ ಸೂನೋ ವ್ಯಾಸನಿಂದ ಪ್ರಣೀತವಾದದ್ದು. ಪುರಾಣಗಳು 108. ಅದರಲ್ಲಿ ರಾಜಸ ತಾಮಸ ಎಲ್ಲ ಇದೆ. ಸಾತ್ವಿಕ ಪುರಾಣಗಳಲ್ಲಿ 18 ಪುರಾಣ ಬಹಳ ಪ್ರಧಾನವಾದದ್ದು. ಇದು ಪುರಾಣದ ಲೆಕ್ಕಲೆ. ಪುರಾಣಾನಿ ಕಲ್ಪಾನೆ. ಕಲ್ಪಗಳು ಅಂದ್ರೇನು? ಸೂತ್ರಗಳು. ಗೃಹ್ಯ ಸೂತ್ರ, ಶುಲ್ಬ ಸೂತ್ರ, ಇವೆಲ್ಲ ಆ ಸೂತ್ರಗಳು. ಗಾಥಾ. ಗಾಥಾ ಅಂದ್ರೆ ಏನು ಅಂದ್ರೆ ದ್ರವಿಡ ವೇದ. ವೇದ ಕೂಡ ಇಲ್ಲಿ ಬರ್ತಾ ಇದೆ. ವೇದ ಕಾಲದಲ್ಲಿ ಇತ್ತೋ ಇದು? ಈಗ ಆಂಜನೇಯ ರಾಮನ ಮೊದ್ಲಿದ್ನೋ ಅಂತ ಹೇಳಿ ಬರುತ್ತಲ್ಲ, ಅದೇ ರೀತಿ ಗಾಥಾ ಅಂದ್ರೆ ದ್ರವಿಡ ವೇದ. ಗಾಥಾನೇ ನಾರಾಶಗಂಸಿಹಿ. ಇನ್ನೆಲ್ಲ ಸ್ತೋತ್ರ ಸಾಹಿತ್ಯಗಳು. ಯಾವುದನ್ನು ಬೇಕಾದ್ರೂ ನೀವು ಬ್ರಹ್ಮಯಜ್ಞದಲ್ಲಿ ಸೇರಿಸಬಹುದು ಅಂತ ಇಲ್ಲಿ. ಒಟ್ಟಿನಲ್ಲಿ ಬ್ರಹ್ಮಯಜ್ಞ ಮಾಡಬೇಕು. ಬ್ರಹ್ಮಯಜ್ಞೇನ ಯಕ್ಷೇ, ಅದು ಮಾಡುವಂತ ಪ್ರೊಸೀಜರ್. ಅದರಲ್ಲಿ ಒಂದು ಚಾಪ್ಟರ್ ರಾಮಾಯಣ ಓದಿ, ಇಲ್ಲ ಒಂದು ಪಾರಾಯಣ ಓದಿ, ಇಲ್ಲ ಒಂದು 100 ಪಾಶುರ ದಿವ್ಯ ಪ್ರಬಂಧ ಹೇಳಿ. ಸ್ತೋತ್ರ ಸಾಹಿತ್ಯದಲ್ಲಿ ಸೀರ್ಮೇಧ ಹುತಯ ಶ್ಲೋಕ. ಸೀರ್ಮೇನೆ ನಾರಾಶಗಂಸೀಹಿ ಮೇಧಾಹುತಯ ದೇವಾನಾಂ ಅಭವನ್ ತಾಭಿಃ ಕ್ಷುಧಂ ಪಾಪ್ಮಾನಮಪ ಆಗ್ನನ್. ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡ್ತಾರೆ. ನೀವು ಬ್ರಹ್ಮಜ್ಞ ಮಾಡಿದ್ರೆ ಏನ್ ಪಾಪಗಳು ನೀವು ಮಾಡೋದು ಒಂದು ಮುಂದಕ್ಕೆ ಬರುತ್ತೆ. ಮುಂದಿನ ಭಾಗದಲ್ಲಿ ಮನುಷ್ಯನಾದವನ ಪಾಪ ಮಾಡದೆ ಇರ್ಲಿಕ್ಕಾಗುತ್ತೆ? ನೀವು ಇದು ಅನ್ನ ಮಾಡ್ಬೇಕು, ಅಕ್ಕಿಯನ್ನ ಕುದಿಸ್ತೀರಿ, ತಪ್ಪಲಿನಲ್ಲಿ ಹಾಕಿದ್ರಿ, ಏನ್ ಶಬ್ದ ಬರುತ್ತೆ? ಕುತಃ ಕುತಃ ಅಂತ. ಆ ಒಂದೊಂದು ಚೇತನವು ನನಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಿ ಅಂತ ಕೇಳುತ್ತಂತೆ. ಕುತ ಕುತ ಅಂತ ಕೊದಿಯೋದು ಯಾಕೆ ಅಂದ್ರೆ, ಒಂದೊಂದು ಅಕ್ಕಿ ಕಾಳಿನ ಜೊತೆನಲ್ಲಿರುವ ಆತ್ಮ ಆ ಕುದಿಯೋ ನೀರಿನಲ್ಲಿ ಕುದಿದು ನನ್ಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಿ ಅಂತ. ನಾವ್ ಅದನ್ನ ತಿನ್ಬೇಕು. ಆಮೇಲೆ ತರಕಾರಿಗಳನ್ನ ತಂದು ಹಚ್ತೀರಿ, ಕತ್ತರಿಸಿದಾಗ ಅದಕ್ಕೆ ನೋವಾಗಲ್ವೇ? ಅಂತಃ ಪ್ರವಿಷ್ಟ ಶಾಸ್ತಾ ಜನಾನಾಂ ಸರ್ವಾತ್ಮ. ಪ್ರತಿಯೊಂದ್ರಲ್ಲೂ ಭಗವಂತ ಇದ್ದಾನೆ. ಮತ್ತೆ ಹಾಗಾದ್ರೆ ಅದನ್ನ ಕತ್ತರಿಸಿ ತಿನ್ನೋದೇ ಬೇಡ, ನೀವು ತಿಂದಿದ್ರೆ ಬದುಕೋಕ್ಕಾಗತ್ತೋ? ಹಾಗಂತ ಮನುಷ್ಯ ಪ್ರಾಣಿನ ತಿನ್ಬೇಡಿ, ಪ್ರಾಣಿನ ತಿನ್ಬೇಡಿ. ನಮ ಆಗಮ್ ಸಮಷ್ಣೀಯಾತ. ಸಸ್ಯಗಳನ್ನ, ಅದರಲ್ಲೂ ವಿಹಿತವಾದದ್ದು ಏನೇನೋ ತಿನ್ಬೇಡಿ. ಯಾವ್ದೋ ತರಕಾರಿ ಚೆನ್ನಾಗಿದೆ, ಗಾರ್ಲಿಕ್, ಬೆಳ್ಳುಳ್ಳಿ ತುಂಬಾ ಒಳ್ಳೇದಂತೆ ಮೆಡಿಸಿನಲ್ಲು.
ಅದಕ್ಕೆ ಯಾರು ನಮ್ಗೆ ವೇದ ಪ್ರಾಯರು ಈ ಮೆಡಿಕಲ್ ಇದ್ರವ್ರು ಕೊಡೋದು ಈಗಿನ ಇದ್ರಲ್ಲಿ, ಓ ಗಾರ್ಲಿಕ್ ಪೆರ್ಲ್ಸ್ ಇದೆ, ಇಟ್ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ಇದು ಅದು ಇದ್ದು ಅಂತ. ಅದ್ರಲ್ಲಿ ಒಳ್ಳೆ ಗುಣ ಇದ್ರೂ ಕೂಡ ಅದ್ರ ಕೆಟ್ಟ ಗುಣಗಳು ಎಷ್ಟಿದೆ. ಆ ಬೆಳ್ಳುಳ್ಳಿನೋ ಈರುಳ್ಳಿನೋ ಒಂಚೂರು ತಿನ್ನಿ, ನಿಮ್ ಮೂಗಿನಲ್ಲಿ ಅದ್ರ ವಾಸನೆ ಬರುತ್ತೆ. ಅಂದ್ರೆ ನಿಮ್ ಶರೀರ ಎಷ್ಟು ಕಂಟಾಮಿನೇಟೆಡ್ ವಿತ್ ದಟ್ ಪರ್ಟಿಕ್ಯುಲರ್ ಡರ್ಟಿ ಸ್ಮೆಲ್. ಇದಕ್ಕಾಗಿ ಅದು ವಾಸನಾ ದುಷ್ಟ ಅಂತ ಹೇಳಿದ್ದು. ತಿನ್ಬೇಡಿ ಅದನ್ನ. ಬರೀ ವಾಸನೆಯಿಂದ ಕೆಟ್ಟ ಇದು ಬಂತು ಅಷ್ಟೇ ಅಲ್ಲ, ನಿಮ್ ಮನಸ್ಸಿನ ಮೇಲೆ ಅದು ಪ್ರಧಾನ ಬಿಡುತ್ತೆ. ಸತ್ವ ಗುಣಗಳನ್ನ ನಾಶ ಮಾಡಿ ತಮೋ ಗುಣ ಜಾಸ್ತಿ ಮಾಡುತ್ತೆ. ಇದಕ್ಕಾಗಿ ತಮೋ ಗುಣ ಪ್ರಚೋದನೆ ಆಗುವಂತದ್ದನ್ನ ತಿನ್ನೋದು ಬೇಡ. ಅನ್ನಮಯಂ ಈ ಸೌಮ್ಯ ಮನಃ. ನಿಮ್ಮ ಮನಸ್ಸು ಸಮಾಧಾನ ಚಿತ್ತದಿಂದ ಇರಬೇಕು ಅಂದ್ರೆ ಸಾತ್ವಿಕವಾದ ಆಹಾರ ಸ್ವೀಕಾರ ಮಾಡ್ಬೇಕು. ಇದಕ್ಕೂ ಪ್ರಪತ್ತಿಗೂ ಸಂಬಂಧ ಇಲ್ಲ. ಪ್ರಪತ್ತಿ ನೀವು ಬೇಕಾದ್ರೆ ಮಾಡಿಸ್ಕೊಳ್ಳಿ ಬಿಡಿ. ಸಾತ್ವಿಕವಾಗಿ ಇರ್ಬೇಕು ಅಂತಂದ್ರೆ ಸತ್ವ ಗುಣ ಉದ್ರೇಕ ಮಾಡುವಂತದ್ದು ಸಾತ್ವಿಕವಾದ ಆಹಾರ ಸ್ವೀಕಾರ ಮಾಡಬೇಕು. ಅನ್ನಮಯಮ್ಮಿ ಸೌಮ್ಯ ಮನಃ. ಹಾಗೆ ನಾವು ನಮ್ಮ ಎಕ್ಸಿಸ್ಟೆನ್ಸ್ಗೆ ತರಕಾರಿನೋ ಅಕ್ಕಿನೋ ಇದನ್ನೆಲ್ಲ ಬೇಯಿಸಿ ಮಾಡಿ ತಿಂತೀವಿ, ಎಲ್ಲ ಮಾಡ್ತೀವಿ. ಅದು ಇಟ್ ಇಸ್ ಸ್ಯಾಂಕ್ಷನ್. ಆದ್ರೆ ಅಲ್ಲಿ ತಪ್ಪು ಆಗ್ಲಿಲ್ವೋ ಪಾಪ? ಆ ಪಾಪಗಳಿಂದ ಕ್ಷುಧಂ ಪಾಪ್ಮಾನೆ. ಕ್ಷುಪ್ತ್ ಅಂತಂದ್ರೆ ಹಸುವು, ಕ್ಷುತ್ ಪಿಪಾಸೆ. ಪಾಪ್ಮಾನೆ ಅಪ ಆಘ್ನನ್. ಅಪಹತ ಪಾಪ್ಮನೋ. ಪಾಪಗಳಿಂದ ಬಿಡಲ್ಪಡ್ತಾನೆ ಯಾವಾಗ? ಬ್ರಹ್ಮಯಜ್ಞವನ್ನ ನಡೆಸಿದ್ರೆ. ಬ್ರಹ್ಮಯಜ್ಞ ಯಾವಾಗ ಮಾಡ್ಬೇಕು? ಉಪನಯನ ಆಗಿ 4 ದಿವಸಕ್ಕೆ ಬ್ರಹ್ಮಯಜ್ಞ ಶುರು ಮಾಡ್ಬಿಡ್ಬೇಕು. ಅದು ಏನೋ ಅಲ್ಲಿ ಒಂದಿದೆ, ಒಂದ್ ಕ್ಲಾಸ್ ಏನು ಅಂದ್ರೆ, ಈ ಉಪನಯನ ಆಗಿದೆ ಅಂತ ಅವನು ವೇದ ಶುರು ಮಾಡಕ್ಕಾಗಲ್ಲ. ಅವನೊಂದು ಅಧ್ಯಯನ ಹೋಮ ಅಟೆಂಡ್ ಮಾಡ್ಬೇಕು. ಗೊತ್ತಾಯ್ತೆ? ಅದ್ ಯಾವಾಗ? ಶ್ರಾವಣ್ಯಾಂ ಪೌರ್ಣಮಾಸ್ಯಾಂ ಆವಣಿ ಆಟ್ಟಂ ಅಂತಾರೆ ತಮಿಳಿನಲ್ಲಿ. ಅವತ್ತಿನ ದಿವಸ ಉಪನಯಿತನಾದವನು ಗುರುವಿನ ಜೊತೆಯಲ್ಲಿ ಅವನಿಗೆ ಮುಟ್ಕೊಂಡು ಜೊತೆಯಲ್ಲಿ ಕೂತ್ಕೊಂಡು ಹೋಮವನ್ನ ಮಾಡಿ ಅವನಿಂದ ಓಂಕಾರ ಅವತ್ ಶುರು. ವಿಷಯತ್ವ ಆ ಊರ್ಜೇತ್ವ ಆ ವೇದವನ್ನ ದಿವ್ಯ ಪ್ರಬಂಧ ಎಲ್ಲದ್ರದ್ದು ಒಂದೊಂದು ಸ್ಯಾಂಪಲ್ ಹೇಳ್ಬಿಡೋದನ್ನ. ಅವನಿಗೆ ಗುರುಪದೇಶ ಆಯ್ತು ಅಂತ ಅಲ್ಲಿಂದ ಅವನಿಗೆ ಎಲಿಜಿಬಿಲಿಟಿ. ಸೊ ಆ ಅಧ್ಯಯನ ಹೋಮ ಆದ 6ನೇ ದಿವಸದಿಂದ ಇವನಿಗೆ ಬ್ರಹ್ಮಯಜ್ಞಕ್ಕೂ ಕೂಡ ಯೋಗ್ಯತೆ ಸಿಗುತ್ತೆ. ಬ್ರಹ್ಮಯಜ್ಞಕ್ಕೆ ಒಂದು ಉಪದೇಶ ತಗೋಬೇಕು. ಗುರುವಿನಲ್ಲಿ ಹೋಗಿ ಅವನು ಹೇಳಿದಂತೆ ಆಚಮನವನ್ನು ಮಾಡಿ, ಆಮೇಲೆ ಎಲ್ಲ ವಿದ್ಯುತ್ ವಿದ್ಯಮೇ ಪಾಪ್ಮಾನಮೃತ ಸತ್ಯಮುಪೈಮಿ ಅಂತ ನೀರು ತಗೊಂಡು ಕೈನಲ್ಲಿ ಎಲ್ಲ ತುರ್ಸಿ ತುಟಿಯನ್ನು ಒರೆಸ್ಕೊಳ್ಬೇಕು. ಆಮೇಲೆ 4 ವೇದಗಳು ಫಸ್ಟ್ ಹೇಳಿಬಿಟ್ಟು, ಆಮೇಲೆ ಯಾವ ಅನುವಾಕ ಹೇಳ್ತಿರೋ ಅದು ಹೇಳಿ, ಅದಾದ್ಮೇಲೆ ನಮೋ ಬ್ರಹ್ಮಣೆ ಅದನ್ನೆಲ್ಲ ಹೇಳಿ, ಮೊದಲು 3 ಪ್ರಾಣಾಯಾಮ, ಆಮೇಲೆ 3 ಆಚಮನ, ಫಸ್ಟ್ 3 ಪ್ರಾಣಾಯಾಮ. ಇದೆಲ್ಲ ಸಂಕಲ್ಪ ಬಂದ ಮೇಲೆ ಮತ್ತೆ ಮತ್ತೆ ಬರುವಂತದ್ದು. ಶಿರಸಿ, ನೇತ್ರೆ, ನಾಸಿಕೆ ಎಲ್ಲ ಮುಂದೆ ಇಲ್ಲೇ ಇದೆ, ಎಲ್ಲ ಬರುತ್ತೆ ಮುಂದಕ್ಕೆ. ಯಾಕೆ ಈ ಬ್ರಹ್ಮಯಜ್ಞ? ಪಂಚವಾಯೇತೆ ಮಹಾಯಜ್ಞ. 5 ಯಜ್ಞಗಳು ಪ್ರತಿದಿನ ನಾವು ನಡೆಸ್ಬೇಕಾದ್ದು. ಇದನ್ನೇನೆ ವೈಶ್ವದೇವ ಅಂತ ಹೇಳೋದು. ದೇವಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಬ್ರಹ್ಮಯಜ್ಞ. ದೇವಯಜ್ಞ ಅಂದ್ರೆ ಭಗವಂತನಿಗೆ ಆರಾಧನೆ ಮಾಡಿದ್ರೆ ದೇವತೆಗಳಿಗೆಲ್ಲ ಪ್ರೀತನಾಗ್ತಾನೆ, ಭಗವಂತ ಪ್ರೀತನಾದ್ರೆ ಎಲ್ರೂ. ಬ್ರಹ್ಮಯಜ್ಞ ಅಂದ್ರೆ ಒಂದು ಪ್ರಶ್ನೆ ವೇದ ಓದ್ಬೇಕು. ಮನುಷ್ಯ ಯಜ್ಞ ಹಸಿದು ಬಂದವರಿಗೆ ಆಹಾರವನ್ನ ನೀಡಿ. ಭೂತಯಜ್ಞ ಅಂದ್ರೆ ಪ್ರಾಣಿಗಳಿಗೆ, ನಾಯಿಗಳಿಗೆ, ಪಕ್ಷಿಗಳಿಗೆ ಆಹಾರ ಹಾಕಿ. ಇದೆಲ್ಲ ಪ್ರತಿದಿನ ಗೃಹಸ್ಥನಾದವನು ನಡೆಸಬೇಕಾದಂತ ಆರ್ಡರ್ಲಿ. ಅಂದ್ರೆ ಚಾನ್ಸ್ ಅಲ್ಲ, ಬೇಕಾದ್ರೆ ಮಾಡಿ ಅಂತಲ್ಲ, ವಿದ್ಯುಕ್ತವಾದಂತಹ ಕ್ರಿಯೆಗಳಿದು. ಬ್ರಹ್ಮಯಜ್ಞವನ್ನ ಪ್ರತಿ ಒಬ್ಬರು ನಡೆಸಬೇಕು, ವೇದವನ್ನು ಕಲಿಬೇಕು. ಸ್ವಾಧ್ಯಾಯೋ ಅಧ್ಯೇತವ್ಯ. ಹಾಗೆ ಬ್ರಹ್ಮಯಜ್ಞವನ್ನ ಪ್ರತಿ ಒಬ್ರು ಮಾಡ್ಬೇಕು. ನಮ್ಗೆ ವೇದನೆ ಬರಲ್ವಲ್ಲ ಅಂದ್ರೆ ವೇದ ಬೇಡ, ಉಪದೇಶ ತಗೊಂಡು ಪಾರಾಯಣ ಮಾಡಿ. ರಾಮಾಯಣ 1 ಸರ್ಗ ಓದಿ, ದಿವ್ಯ ಪ್ರಬಂಧ ಹೇಳಿ, ಸ್ತೋತ್ರ ಹೇಳಿ. ನಾರಾಶಗಂಸಿಹಿ ಅಂತಂದಾಗ ಅಲ್ಲಿ ಗಾಥಾ, ನಾರಾಶಗಂಸಿ ಅಂದ್ರೆ ಎಲ್ಲ ಪೂರ್ವಾಚಾರ್ಯರು ಮಾಡಿರೋ ಸ್ತೋತ್ರಗಳು ಇವೆಲ್ಲ. ಶ್ರುತಿ, ಸ್ಮೃತಿ, ಇತಿಹಾಸ, ಪಾರಾಯಣ. ಕಲ್ಪ ಅಂದ್ರೆ ಸೂತ್ರಗಳು, ಗೃಹ್ಯ ಸೂತ್ರ, ಮನುಸ್ಮೃತಿ, ಪರಾಶರ ಸ್ಮೃತಿ, ಇವೆಲ್ಲ ಕಲ್ಪಗಳಲ್ಲಿ ಬರುವಂತಹದ್ದು. ಕಲ್ಪಸೂತ್ರಗಳು, ಧರ್ಮಶಾಸ್ತ್ರಗಳನ್ನ ಓದ್ಬೇಕು. ನನಗೊಂದು
ಒಂದ್ 5-6 ಸಾವಿರ ಸಲ ಹೇಳಿರ್ಬೋದು, ಇನ್ ಥೌಸಂಡ್ಸ್, ಒಂದೆರಡು ಸಲ ಇಲ್ಲ. ವರದರಾಜ ಈ ವೇದ ಎಲ್ಲ ಸುಮ್ಮನೆ ಬರೀ ವೇದ ಕಲ್ತ ಪ್ರಯೋಜನ ಅಲ್ರಿ, ವೇದ ಕಂಪ್ಲೀಟ್ ಆಗೋದಕ್ಕೆ 15 ವರ್ಷ. ಧರ್ಮಶಾಸ್ತ್ರ ಓದಿದ್ರೆ ವೇದದ ಅಪ್ಲಿಕೇಶನ್ ಎಲ್ಲಿ ಅನ್ನೋದು ಗೊತ್ತಾಗತ್ತೆ. ಧರ್ಮಶಾಸ್ತ್ರ ಓದ್ರಿ, ಸ್ಮೃತಿ ಗ್ರಂಥಗಳನ್ನು ಓದಿ ಅಂತ ಸಿಗಲ್ವ? ಇದೆ 16 ಧರ್ಮಶಾಸ್ತ್ರಗಳಿದ್ದಾರೆ. ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ, ಆರೀತ ಸ್ಮೃತಿ, ಗೌತಮ ಸ್ಮೃತಿ, ಶೌನಕ ಸ್ಮೃತಿ, ಅವರವರ ಆಯಾಯ ಕಾಲದಲ್ಲಿ ಮಾಡಿದ್ದು. ಏನಿದು ಸ್ಮೃತಿಗಳು? ಇಟ್ ಈಸ್ ದಿ ಕೋಡ್ ಆಫ್ ಡೂಸ್ ಅಂಡ್ ಡೋಂಟ್ಸ್. ಈ ಕಾನ್ಸ್ಟಿಟ್ಯೂಷನ್ ಏನು? ವಾಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಸಂವಿಧಾನ ಯಾಕೆ ಮಾಡಿದ್ರು ಅದು? ಯಾತಕ್ ಮಾಡಿದ್ದು? ಆ ದೇಶಕ್ಕೆ, ಅಲ್ಲಿರೋ ಜನಗಳಿಗೆ ಅದು. ಸೊ ಈಗ ಆಸ್ ಪರ್ ಸೆಕ್ಷನ್ ಸೋ ಅಂಡ್ ಸೋ ಅಂದ್ರೆ ಯಾವನ ಒಂದು ಸೆಕ್ಷನ್ ಮಾಡಿದವನು ಕೇಳ್ತೀರಾ? ಆಸ್ ಪರ್ ದಟ್ ಸೆಕ್ಷನ್ ಯು ವಿಲ್ ಬಿ ಪನಿಷ್ಡ್. ನೀನ್ ಇದ್ ಮಾಡದೇ ಇದ್ರೆ ಮಾಡಿದ್ರೆ. ಸೊ ಹಾಗೆ ಈ ಕಾನ್ಸ್ಟಿಟ್ಯೂಷನ್ ಒಂದು ಸಂವಿಧಾನ ಅಂದ್ರೆ ಏನು ಅಂದ್ರೆ, ಮನುಷ್ಯ ಸಹಜೀವಿಯಾಗಿ ಸೋಷಿಯಲ್ ಇದರಲ್ಲಿ ನೀವು ಚೆನ್ನಾಗಿ ಬಾಳಿ, ಬೇರೆಯವರು ಬಾಳ್ಲಿ. ಅವ್ರ ಮೇಲೆ ನಿಮ್ಮ ಎಕ್ಸ್ಪ್ಲಾಯಿಟೇಷನ್, ಅವ್ರದ್ದು ಲ್ಯಾಂಡ್ ಅನ್ನೋ ಮತ್ತೊಂದೋ ಇದೆಲ್ಲ ಮಾಡಿದ್ರೆ ಅದಕ್ಕೆಲ್ಲ ಪನಿಷ್ಮೆಂಟ್. ಇನ್ನೊಬ್ಬರದನ್ನ ಗ್ರಹಿಸಿದ್ರೆ ಮಾಡಿದ್ರೆ, ಅದಕ್ಕಾಗಿ ಮಾಡಿದ್ದು. ಹಾಗೆ ಸ್ಮೃತಿಕಾರರು ಆಯಾಯ ಕಾಲಕ್ಕೆ ಸಮಾಜದಲ್ಲಿ ಹೀಗಿರ್ಬೇಕು ಹೀಗಿರ್ಬಾರ್ದು ಅನ್ನೋದನ್ನ ತಿಳಿಸಿದ್ದಷ್ಟೇ. ದ ಡೂಸ್ ಅಂಡ್ ಡೋಂಟ್ಸ್ ಇದೇನೆ ಹೇಳುವಂತದ್ದು ಸ್ಮೃತಿಗಳು. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ಹಾರಿತ ಸ್ಮೃತಿ, ಗೌತಮ ಸ್ಮೃತಿ, ಒಟ್ಟು 16 ಜನ ಇದ್ದಾರೆ ಧರ್ಮಶಾಸ್ತ್ರಕಾರರು ಕೂಡ. ಇವರು ಗೋತ್ರ ಪ್ರವರರು ಆಗಿರ್ಬೋದು, ಋಷಿಗಳು. ಅವರು ಆಯಾಯ ಕಾಲಕ್ಕೆ ಇದು ಸರಿ ಎಂದು ಬರೆದಿದ್ದಾರೆ. ಮುಂದಿನ ಕಾಲಕ್ಕೆ ಚೇಂಜ್ ಆದಾಗ ಇದು. ಹಾಗಾದ್ರೆ ಇವಾಗ ಯಾರು ಚೇಂಜ್ ಮಾಡಿದಾರೋ ಅಂತಂದ್ರೆ ಈಗಿಲ್ಲ. ಈ ಮಾಧುರ ಇವರೆಲ್ಲ ಒಂದು ಧರ್ಮ ಸಿಂಧು ಅಂತ ತಗೊಳ್ತಾರೆ. ಧರ್ಮ ಸಿಂಧು ಬಹಳ ಇತ್ತೀಚಿಂದದು. ಇಟ್ ಈಸ್ ನಾಟ್ ವ್ಯಾಲಿಡ್. ಅದರಲ್ಲಿ ಕೆಲವೆಲ್ಲ ವಿಶೇಷ ಇವೆಲ್ಲ ಇದೆ. ವಿಷ್ಣು ಸಹಸ್ರನಾಮ ಸ್ತ್ರೀಯರು ಹೇಳಬಾರ್ದು ಅಂತಿದೆ. ವೇದಾಂತಗೋ ಬ್ರಾಹ್ಮಣಸ್ಯ ಕ್ಷತ್ರಿಯ ವಿಜಯೀ ಭವೇತ್, ಶೂದ್ರ ಸುಖಂ ಅವಾಪ್ನುಯಾತ್. ಅವನು ಹೇಳ್ಬಹುದು ಅಂತಿರೋದು. ಇದನ್ನ ತೆಗೆದುಬಿಟ್ಟು ಹೇಳಬಾರ್ದು. ಮಧ್ವ ಸಂಪ್ರದಾಯದಲ್ಲಿ ಅದನ್ನ ಜೋರಾಗಿ ಹೇಳ್ಬಿಟ್ಟು ಮಧ್ವ ಸ್ತ್ರೀಯರು ಯಾರು ಹೇಳೋದಕ್ಕೆ ಅವರು ದೇ ಡೋಂಟ್ ಅಲೋ. ವಿಷ್ಣು ಸಹಸ್ರನಾಮ ಹೇಳೋಕ್ ಬಿಡೋಲ್ಲ. 1000 ನಾಮಂ ಸೊಲ್ಲಿ ಆಳ್ವಾರಗಳು ಹೇಳ್ತಾರೆ, ಅವನ ನಾಮಗಳನ್ನು ಕೊಂಡಾಡಿ ಅಂತ. ಭೀಷ್ಮ 6 ಪ್ರಶ್ನೆ ಕೇಳಿದಕ್ಕೆ ಉತ್ತರ ಹೇಳಿದ್ದು ಏನು? ಜಗತ್ ಪ್ರಭುಂ ದೇವದೇವಂ, ಇದು ನನ್ನ ಮತ ಅಂತ ಹೇಳ್ತಾನ ಅವನು. ಏಷಮೇ ಸರ್ವಧರ್ಮಾಣ ಧರ್ಮ ಅಧಿಕತಮೋ ಮತಃ, ಇದು ನನ್ನ ಮತ, ಭೀಷ್ಮನ ಮತ. ಕೃಷ್ಣನ ಸಾಕ್ಷಿಯಾಗಿ ಇಟ್ಕೊಂಡು ಭಗವಂತನ ನಾಮ ಸಂಕೀರ್ತನೆ ಮಾಡಿ. ನಾಮ ಸಂಕೀರ್ತನೆಗೆ ಯಾಕೆ ಮತ್ ಯಾಕೆ ರಿಸ್ಟ್ರಿಕ್ಷನ್ ತಂದ್ರು? ಇದು ಆಮೇಲಿಂದು. ಹಾಗಾಗಿ ಯಾವುದೇ ಒಂದು ಗ್ರಂಥ ಇದು ಸ್ಮೃತಿಗಳು ಇನ್ನೊಂದಕ್ಕೆ ಕಾಂಟ್ರಡಿಕ್ಟರಿ ಆಗಬಾರದು. ದೇಶ ಕಾಲ ಇವುಗಳಲ್ಲೂ ಕೂಡ ಅಷ್ಟೆ. ಸೊ ಅದರಿಂದ ನಮಗೆ ಮನುಸ್ಮೃತಿ ಇವುಗಳೆಲ್ಲ ಬಹಳ ಉಪಾದೇಯವಾದದ್ದು. ಬೇರೆ ಬೇರೆ ಇವುಗಳಲ್ಲೂ ಹೇಳಿದ್ದು ಇದೆ. ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ಇದೆಲ್ಲ ಅಮೆಂಡ್ಮೆಂಟ್ಸ್ ಬಂದಿದೆ, ಅವರುಗಳೇ ಮಾಡಿದ್ದಾರೆ. ಈಗ ಹಿಂದೆ ಒಂದ್ಸಲಿ ಹೇಳಿದ್ದೆ, ವ್ರತ ಸಮಾವರ್ತನೆಯಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಅವ್ನು 4 ವ್ರತವನ್ನು ಮಾಡ್ಬೇಕು. ಸೌಮ್ಯ, ಆಗ್ನೇಯ, ವೈಶ್ವದೇವ ಇದೆ. ಇವೆಲ್ಲ ಅವನು ನಡೆಸುವಂತ ವ್ರತಗಳು. ಇವತ್ತು ಒಂದು ವ್ರತ ನಡೆದ್ರೆ ಮಾರನೇ ದಿವಸ ಖಾಲಿ ಬಿಡ್ಬೇಕು, ಮತ್ತೆ 3ನೇ ದಿವಸ ಇನ್ನೊಂದು ವ್ರತ. ಹಾಗೆ 4 ವ್ರತಕ್ಕೆ 8 ದಿವಸ. ಬ್ರಹ್ಮಚರ್ಯವನ್ನು ಕನ್ಕ್ಲೂಡ್ ಮಾಡೋಕೆ 8 ದಿವಸ ವ್ರತ. ಇದಾದ್ಮೇಲೆ ಇವನು ವಿವಾಹ. ಅದು ಒಂದು ಸ್ಮೃತಿನಲ್ಲಿ ಹೇಳಿತ್ತು. ಆಮೇಲೆ ನೆಕ್ಸ್ಟ್ ಸ್ಮೃತಿನಲ್ಲಿ ಏನ್ ಮಾಡಿದ್ರು, ಇದು ಸಮಯ ಇಲ್ಲ, ಬಹಳ ಜಾಸ್ತಿ ಆಗತ್ತೆ, ಇವೆಲ್ಲ ಸೇರಿಸಿ ಒಂದೇ ದಿವಸ ಮಾಡಬಹುದು ಅನ್ನೋ ಅಮೆಂಡ್ಮೆಂಟ್ ತಂದ್ರು. ಈಗ ವ್ರತ ಸಮಾವರ್ತನೆ ಒಂದೇ ದಿವಸದಲ್ಲಿ 4 ವ್ರತಗಳನ್ನ ಆರಂಭ ಮಾಡಿ 4 ಕನ್ಕ್ಲೂಡ್ ಮಾಡೋದು. ಆ ಮದಂತಿ ಕಲಶಾರಾಧನೆ ಅಂತಿದೆ, ಅದನ್ನು ಒಂದು 5-6 ಸಲ ಮಾಡುವಂತದ್ದಿದೆ. ಅದರಲ್ಲಿ ಈ 2-3ನೇದ್ರಲ್ಲಿ ಚಿತ್ತಿಸೃಕ್, ಚಿತ್ತಮಾಜ್ಯಂ, ಚೆನ್ನ ವಾತಪವತ ಪಂಚಶಾಂತಿಗಳು ಹೇಳ್ತೀವಲ್ಲ, ಆ ಎಲ್ಲ ಮಂತ್ರಗಳಿಂದ ಮದಂತಿ ಕಲಶದಲ್ಲಿ ಮಾಡಿ ಅಭಿಮಂತ್ರಿಸಿ ಅವನದೆಲ್ಲ ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನ ಕಚ್ಚೆ ಪಂಚೆ ಉಡಿಸಿ ಸ್ನಾತಕಾಂಗಂ. ಸ್ನಾತಕ ಅಂದ್ರೆ ಏನು? ಗ್ರಾಜುಯೇಷನ್, ಸ್ನಾತಕ. ಅದಕ್ಕಾಗಿ ದ್ವಿತೀಯ ಯಜ್ಞೋಪವೀತ ಧಾರಣಂ ಕರಿಷ್ಯೆ, 2ನೇ ಪುನೋಲ್ ಹಾಕಿಸ್ಬಿಡ್ತಾರ ಅಲ್ಲಿ. ಮದುವೆಗೆ ಅಂತಲ್ಲ, ಬ್ರಹ್ಮಚರ್ಯ ವ್ರತ ಮುಗಿಸಿದಕ್ಕೆ 2 ಪೂನೋಲು.
ಕಚ್ಚೆ ಪಂಚೆ ಅವಾಗ ಬರುತ್ತೆ. ಅಲ್ಲಿ ತನಕ ಕಚ್ಚೆ ಪಂಚೆ ಬ್ರಹ್ಮಚಾರಿಗಳು ಉಡಬಾರದು. ಇದೆಲ್ಲ ಸ್ಮೃತಿನಲ್ಲಿ ಬರುವಂತ ಅವುಗಳೆಲ್ಲ ತಿಳಿಬೇಕಾದ್ರೆ ಕಲ್ಪ. ಗೊತ್ತೈತೆ? ಏನಾರು ಹೇಳಿ, ವೇದ ಹೇಳ್ತಿರೋ, ದಿವ್ಯ ಪ್ರಬಂಧ ಹೇಳ್ತಿರೋ, ಇನ್ನು ಮುಂದಕ್ಕೆ ಎಷ್ಟೆಲ್ಲ ಇದೆ ಗೊತ್ತಾ? ಬ್ರಹ್ಮ ಯಜ್ಞವನ್ನು ಹೇಳ್ಬೇಕಾದ್ರೆ ಬೇರೆಯವ್ರ ಹತ್ರ ಮಾತಾಡ್ಬಾರ್ದು. ಅದೊಂದು ಯಜ್ಞ, ಅದು ದೀಕ್ಷೆ. ಫೋನ್ ಗೀನ್ ಎತ್ತಬಾರ್ದು ಮಧ್ಯದಲ್ಲಿ. ಏನೋ ವಿಧಿ ಇಲ್ಲದೆ ಆಗ್ಲೇ ಆಯ್ತು ಅಂತಂದ್ರೆ ಅದೇ ವಿಷ್ಣು ವಿಚಕ್ರಮೆ ಅದು ಸೇರಿಸ್ಕೊಡುವಂತ ಮಂತ್ರ. ಅದು ವೈಷ್ಣವ ಋಕ್ ಅಂತಂದ್ರೆ ಅದು. ಅದರಿಂದ ಅದಿದೆಯಲ್ಲ ಅಂತ ಎಲ್ಲ ಮಾತಾಡ್ಬಿಟ್ಟು ಮಾಡಿ ಮತ್ತೆ ಇದಂ ವಿಷ್ಣು ವಿಚಕ್ರಮೆ ಹೇಳೋದು, ಮತ್ತೆ ಅವ್ರ ಹತ್ರ ಮಾತಾಡೋದು ಈಗಾಗ್ಬಾರ್ದು. ಓಂ ಭೂರ್ಭುವಃ ಸ್ವಃ ಎಂತ್ಕೋ ಅಂತ ಆಗಾಗ್ಬಿಡುತ್ತೆ. ಬ್ರಹ್ಮ ಯಜ್ಞಕ್ಕೆ ಡಿಸೈಡ್ ಮಾಡದ್ಮೇಲೆ ಪೂರ್ಣವಾಗಿ ಅದ್ರ ಪಾರಾಯಣ ಆಗೋ ತನಕ ಏನು ಮಾತಾಡ್ಬಾರ್ದು, ಬೇರೆಯವ್ರ ಹತ್ರ ಮಾತಾಡ್ಬಾರ್ದು. ಇದೊಂದು ಲಿಮಿಟೇಷನ್. ಸೊ ಬ್ರಹ್ಮ ಯಜ್ಞ ಪ್ರತಿಯೊಬ್ರು ಆಚರಿಸಲೇಬೇಕಾದ. ಇದಕ್ಕೆ ಅನಧ್ಯಯನಗಳು ಯಾವ್ದು ಎಲ್ಲ ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಮುಂದಿನ ಅನುವಾಕದಲ್ಲಿ ಬರುತ್ತೆ ದ್ವೌವಾ ಅನಧ್ಯಾಯವು ಅಂತ. ಪ್ಲೇಸ್ ಸರಿಯಾಗಿಲ್ದಿದ್ರೆ ಆ ಜಾಗದಲ್ಲಿ ಬ್ರಹ್ಮಯಜ್ಞ ಮಾಡಕ್ ಹೋಗ್ಬಾರ್ದು. ಎಲ್ಲೋ ಪ್ರವಾಸದಲ್ಲಿ ಇರ್ತೀರಿ, ಎಲ್ಲೋ ಇಳ್ಕೊಂಡಿರ್ತೀರಿ, ಅಲ್ಲಿ ಬ್ರಹ್ಮಯಜ್ಞ ಬೇಡ. ಹಾಗೇನೆ ಆ ಶೌಚ ಬಂದಾಗ ಶರೀರಕ್ಕೆ ಶುಚಿ ಇಲ್ದಲ್ಲಿ ಇದ್ದಾಗ ಬ್ರಹ್ಮಯಜ್ಞ ಮಾಡಬಾರದು. ಇದು ಬಿಟ್ರೆ ಪ್ರತಿದಿನ ಬ್ರಹ್ಮಯಜ್ಞ ಅಂತ ಸಂಕಲ್ಪ ಮಾಡಿದ್ರೆ ಅಷ್ಟಮಿ ದಿವಸನೋ ಇಲ್ಲ ಅನಧ್ಯಯನ ತ್ರಯ ಚತುಷ್ಟಯ ಯಾವ ರಿಸ್ಟ್ರಿಕ್ಷನ್ಸು ಬರೋಲ್ಲ. ವೇದವನ್ನ ರಕ್ಷಣೆ ಮಾಡೋದಕ್ಕೆ ಬ್ರಾಹ್ಮಣರಿಗೆ ಈ ಬ್ರಹ್ಮ ಯಜ್ಞ ಅನ್ನೋದನ್ನ ವಿಧಿಸಿದ್ದು. ಅದರ ಆರಂಭದಲ್ಲಿ ಇಲ್ಲಿ ಹೇಳಿತ್ತು, ಬ್ರಹ್ಮಯಜ್ಞವನ್ನ ಕಂಡುಕೊಂಡವರು ಋಷಿಗಳು ಅದರಿಂದ ಅವರ ಪಾಪಗಳಿಂದ ಬಿಡುಗಡೆ ಆಗಿ ಅಪಹತ ಪಾಪ್ಮನೋ ದೇವಾಹ ಸ್ವರ್ಗಂ ಲೋಕಮಾಯನ್ನೇ ಬ್ರಹ್ಮಣ ಸಾಯುಜ್ಯಂ ಋಷಿಯೋ ಗಚ್ಚನ್ನೇ. ಇದು ಬ್ರಹ್ಮಯಜ್ಞದ ಹಿರಿಮೆಯನ್ನ ಹೇಳಿ ಮಾಡುವಂತದ್ದು. ಮುಂದಿನ ಕಾರಣ ಪಂಚವಾ ಏತೆ ಮಹಾಯಜ್ಞ. 5 ಇದೆ ಯಜ್ಞಗಳು. ಪಂಚವಾ ಏತೆ ಮಹಾಯಜ್ಞ ಸತತಿ ಪ್ರತಾಯಂತೆ ಸತತಿ ಸಂತಿಷ್ಠಂತೆ ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯ ಯಜ್ಞ ಬ್ರಹ್ಮಯಜ್ಞ ಇತಿ. ಇದೆ 5 ಯಜ್ಞಗಳು. ಯದಗ್ನೌ ಜುಹೋತಿ, ಅಗ್ನಿಯಲ್ಲಿ ಹೋಮವನ್ನು ಮಾಡಿದ್ರೆ, ಅಪಿ ಸಮಿಧಂ ತದ್ದೇವ ಯಜ್ಞಂ ಸಂತಿಷ್ಠತೆ. ಈಗ ಬಾಹ್ಯ ಯಾಗ ಆರಂಭ ಆಗ್ತಿರ್ತೀವಿ. ಭಗವದ್ ಆರಾಧನೆ ದೈವ ಯಜ್ಞದಲ್ಲಿ ಹೆಂಗ್ ಸೇರ್ತು ಅಂತಂದ್ರೆ, ಆಕ್ಚುಲಿ ಪ್ರತಿದಿನ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಬ್ರಹ್ಮಚರ್ಯ ಆದವನು ಸಮಿಧಾನ, ಗೃಹಸ್ಥನಾದವನು ಉಪಾಸನೆಯನ್ನ ನಡೆಸುವಂತಹದ್ದು. ಅಗ್ನೌ ಜುಹೋತಿ ಅಪಿ ಸಮಿಧಂ, ಸಮಿತಿಗಳಿಂದ ಮಾಡುವಂತಹದ್ದು. ತತ್ ದೇವಯಜ್ಞ ಸಂತಿಷ್ಠತೆ, ತದ್ದೇವ ಯಜ್ಞ ಸಂತಿಷ್ಠತೆ ಯತ್ ಪಿತೃಭ್ಯ ಸ್ವಧಾ ಕರೋತಿ. ಪಿತೃಗಳಿಗೆ ಸ್ವಧಾ, ದೇವತೆಗಳಿಗೆ ಸ್ವಾಹ, ಪಿತೃಗಳಿಗೆ ಸ್ವಧಾ. ಯತ್ ಪಿತೃಭ್ಯ ಸ್ವಧಾ ಅಪ್ಯಪಸ್ತತ್ ಪಿತೃ ಯಜ್ಞಂ ಅಪಿ ಅಪಹ ತತ್ ಅಂದ್ರೆ ತರ್ಪಣ, ತೀರ ತರ್ಪಣ ಕೊಡ್ತೀವಲ್ಲ ಅದಾಗ್ಲಿ, ಅಥವಾ ಪ್ರತಿದಿನ ದೇವ ಋಷಿ ತರ್ಪಣಗಳು ಮಾಡ್ತೀವಲ್ಲ ಬೈರಿ ನೀರ್ನಲ್ಲೇನೆ, ಪ್ರಾಚೀನ ಭೀತಿ ಹಾಕೊಂಡು ಇದು ತಂದೆ ಇರೋರು ಇದ್ ಮಾಡ್ಬೋದಾ ತರ್ಪಣವನ್ನ ಅಂತಂದ್ರೆ ಅವ್ರ ಹೆಬ್ಬೆರಳಿಗೆ ಮಾತ್ರ ಹಾಕೋಬೇಕು. ಹೇಳಿದ್ದೀನಲ್ಲ ಹಿಂದೆ, ಬ್ರಹ್ಮಾದಯೋ ಯೇ ದೇವಾಹ ತಾನ್ ಋಷೀನ್ ತರ್ಪಯಾಮಿ ಸರ್ವಾನ್ ದೇವಾನ್ ತರ್ಪಯಾಮಿ. ಆಮೇಲೆ ಕೃಷ್ಣ ದ್ವೈಪಾಯನಾದಯೋ ಯೇ ಋಷಯ, ಆಮೇಲೆ ಸೋಮ ಪಿತೃಮಾನ್ ಯಮೋಂಗಿರಸ್ವಾನ್ ಅಗ್ನಿ ಕವ್ಯವಾನ ಇತ್ಯಾದಯೋ ಯೇ ಪಿತರಃ ತಾನ್ ಪಿತೃನ್ ತರ್ಪಯಾಮಿ. ಬರೀ ನೀರು ಪ್ರಾಚೀನ ರೀತಿನಲ್ಲಿ ಹೆಬ್ಬೆರಳಿಗೆ ಹಾಕೊಂಡು ತಂದೆ ಇರೋರು ಸರ್ವಾನ್ ಪಿತೃನ್ ತರ್ಪಯಾಮಿ, ಸರ್ವ ಪಿತೃಗಣಾನ್ ತರ್ಪಯಾಮಿ, ಸರ್ವ ಪಿತೃಪತ್ನಿ ತರ್ಪಯಾಮಿ, ಸರ್ವ ಪಿತೃಗಣ ಪತ್ನಿ ತರ್ಪಯಾಮಿ ಅಂತ ಮಾಡುವಂತದ್ದು. ಅದು ಪಿತೃಭ್ಯ ಸ್ವದಾ ಕರೋತಿ ಅಪ್ಯಪಸ್ತತ್ ಪಿತೃ ಯಜ್ಞ ಸಂತಿಷ್ಠತೆ ಯದ್ಭೂತೇಭ್ಯೋ ಬಲಿಗಂ ಹರತಿ ತದ್ಭೂತ ಯಜ್ಞ ಸಂತಿಷ್ಠತೆ ಯದ್ಬ್ರಾಹ್ಮಣೇಭ್ಯೋ ನಂ ದದಾತಿ. ಮನುಷ್ಯ ಯಜ್ಞ ಅಂದ್ರೆ ಶ್ರೋತ್ರಿಯರಾದ ಬ್ರಾಹ್ಮಣರಿಗೆ ಅನ್ನ ಹಾಕಿದ್ರೆ, ಬೇರೆಯವ್ರಿಗೆ ಹಾಕಿದ್ರು ಆಗತ್ತೆ. ವಿಶೇಷವಾಗಿ ಬ್ರಾಹ್ಮಣನನ್ನ ಕರೆದು ಮಾಡಿದ್ರೆ ಮನುಷ್ಯ ಯಜ್ಞ. ಬ್ರಾಹ್ಮಣೇಭ್ಯೋ ನಂ ದದಾತಿ ತಸ್ಮಾ ತನ್ಮನುಷ್ಯ ತತ್ ಮನುಷ್ಯ ತನ್ಮನುಷ್ಯ ಯಜ್ಞ ಸಂತಿಷ್ಠತೆ ಯತ್ ಸ್ವ ಆಧ್ಯಾಯಮಧೀಯೀತೆ.
ಸ್ವಾಧ್ಯಾಯಂ ಅಧೀಯತೆ. ಸ್ವರಸಹಿತವಾಗಿ ವೇದವನ್ನ 1 ಗಂಟೆ ಕಾಲ, ಒಂದು ಪ್ರಶ್ನೆ, ಮಿನಿಮಮ್ ಒಂದು ಪ್ರಶ್ನೆ ಪಾರಾಯಣ. ಸ್ವಾಧ್ಯಾಯಮಧೀಯತೆ ಈತೈ ಕಾಮ್ಯ ಪೃಚಂ ಯಜುಸ್ಸಾಮವ. ಯಜುರ್ವೋ ಸಾಮವೋ ಋಗ್ವೋ ಯಾವ್ದಾದ್ರು ಆಯ್ತು. ಸಾಮವ ತದ್ ಬ್ರಹ್ಮ ಯಜ್ಞ ಸಂತಿಷ್ಠತೆ ಯದೃಚೋಧೀತೆ ಪಯಸಃ ಕೋಲ್ಯ ಅಸ್ಯ ಪಿತॄನ್. ರು ಒಟ್ಟು ಸುಳಿ, ಒಟ್ಟು ಸುಳಿ ಇಳಿ ರು ಹೇಳ್ಬೇಕಾದ್ರೆ ಪಿತॄನ್ ಸ್ವಧಾ ಅಭಿವಹಂತಿ ಯದ್ಯಜೋಗಂ ಶಿಘೃತಸ್ಯ ಕೂಲ್ಯಾಂ ಯತ್ಸಾಮಾನಿ ಸೋಮಯೇಭ್ಯಃ ಪವತೆ ಯಥರ್ವಾಂಗಿರಸೋ ಮದೋ ಕೂಲ್ಯಾ ಯದ್ಬ್ರಾಹ್ಮಣಾನೀತಿಹಾಸಾನ್ ಪುರಾಣಾನಿ ಕಲ್ಪಾನ್ ಗಾಥಾನಾರೋಷಗಂಸೀರ್ ಮೇಧಸಃ ಕೂಲ್ಯಾ ಅಸ್ಯ ಪಿತॄನ್ ಸ್ವದಾ ಅಭಿವಹಂತಿ ಯದೃಚೋಧೀತೆ ಪಯ ಆಹುತಿಭಿರೇವ ತದ್ದೇವಾಗಸ್ತರ್ಪಯತಿ ಯದ್ಯಜೋಗಂ ಶಿಘೃತಾಹುತಿಭಿರ್ಯತ್ಸಾಮಾನಿ ಸೋಮಾಹುತಿಭಿರ್ಯದಥರ್ವಾಂಗಿರಸೋ ಮಧ್ವಾಹುತಿಭಿರ್ಯದ್ಬ್ರಾಹ್ಮಣಾನೀತಿಹಾಸಾನ್ ಪುರಾಣಾನಿ ಕಲ್ಪಾನ್ ಗಾಥಾನಾರಾಶಗಂಸೀರ್ ಮೇಧಾಹುತಿಭಿರೈವ ತದ್ದೇವಾಗಸ್ತರ್ಪಯತಿ ತಯೇನಂ ತೃಪ್ತ ಆಯುಷಾ ತೇಜಸಾ ವರ್ಚಸಾ ಶ್ರಿಯಾ ಯಶಸ. ಎಷ್ಟಿದೆ ನೋಡಿ, ಆಯಸ್ಸು, ತೇಜಸ್ಸು, ವರ್ಚಸ್ಸು, ಶ್ರೀಯೇ ಮಹಾಲಕ್ಷ್ಮಿ ಕೃಪೆ, ಯಶಸ ಬ್ರಹ್ಮವರ್ಚಸೇನ ಅನ್ನಾದ್ಯೇನ ಚ ತರ್ಪಯಂತಿ. ಅವರು ತೃಪ್ತಿಗೊಳಿಸ್ತಾರೆ. ನೀವು ಈ 5 ಯಜ್ಞಗಳನ್ನು ಮಾಡಿದ್ರೆ ಈ ಮನುಷ್ಯನಿಗೆ ಎಲ್ಲವೂ ಉಂಟಾಗತ್ತೆ. ಅವರು ತೃಪ್ತ್ವ ಏನಂ ತೃಪ್ತ್ವ, ಈ ಯಜ್ಞದಿಂದ ತೃಪ್ತಿ ಹೊಂದಿ ಆಯಸ್ಸು, ತೇಜಸ್ಸು, ವರ್ಚಸ್ಸು, ಶ್ರೀ ಅಂದ್ರೆ ಮಹಾಲಕ್ಷ್ಮಿ, ದುಡ್ಡು, ಶ್ರೀ, ಯಶಸ್ಸು, ಬ್ರಹ್ಮವರ್ಚಸ್ಸು, ಅನ್ನಾದ್ಯ ಅಂದ್ರೆ ನಿಮಗೆ ಯಾವಾಗ್ಲೂ ಅನ್ನ ನೀವೇ ಬಯಸಿದ್ದಿಲ್ಲ, ಅಯ್ಯೋ ಎನ್ಕೊಂಡ್ಮ ಇಂತದೆ ಪಶ್ಯಾಚಿ ಕುಳ್ಕುವಿಲ್ಲ ಅನ್ನೋಂತ ಸ್ಥಿತಿನೇ ಬರೋಲ್ಲ. ಅನ್ನಾದ್ಯೇನ ಚ ತರ್ಪಯಂತಿ. ಹೇಳಿ. ಪಂಚವಾಯೇತೆ ಮಹಾಯಜ್ಞಾಃ ಸದಹಿ ಪ್ರತರಾಯಂತೆ ಸಕೃತಿ ಪ್ರತಿಷ್ಠಂತೆ ದೇವಯಜ್ಞಃ ಪಿತೃಯಜ್ಞೋ ಭೂತಯಜ್ಞೋ ಮನುಷ್ಯಯಜ್ಞೋ ಬ್ರಹ್ಮಯಜ್ಞ ಇತಿ ಯಜ್ಞೋ ಜುಹೋತ್ಯವಿ ಸನವಿನಂ ತತ್ತೇವ ಯಜ್ಞಃ ಸಂತಿಷ್ಠತೆ ಯದ್ವಿರವ್ಯಸ್ವದಾ ಕರೋತ್ಯಪ್ಯಪ್ರತಿಸ್ಮೃತಿಯಜ್ಞಃ ಸಂತಿಷ್ಠತೆ ಯದ್ಭೂತೇಭ್ಯೋ ಬಲಿಂ ಹರತಿ ತದ್ಭೂತಯಜ್ಞಃ ಸಂತಿಷ್ಠತೆ ಯದ್ಬ್ರಾಹ್ಮಣೇಭ್ಯೋ ಅನ್ನಂ ದದಾತಿ ತನ್ಮನುಷ್ಯಯಜ್ಞಃ ಸಂತಿಷ್ಠತೆ ತದ್ಬ್ರಹ್ಮಯಜ್ಞಃ ಸಂತಿಷ್ಠತೆ ಯದೃಚೋಧೀಯೇ ಪಯಸಃ ಕೂಲ್ಯ ಅಸ್ಯ ಕೂಲ್ಯ ಇಲ್ಲ, ಮೇಲೆ ಇದೆಯಾ ಪೈಸ ಕೂಲ್ಯ, ಸರಿ. ಹಿಂದಿನಲ್ಲಿ ಕೂಲ್ಯ ಉದಾತ್ತ ಇತ್ತು, ಇಲ್ಲಿ ಅನುದಾತ್ತ ಬಂತು, ಅದಕ್ಕಾಗಿ ನಾನು ಹೇಳಿದ್ದೇನೆ. ಹಾ, ಎಲ್ಲಿ ಉದಾತ್ತ ಎಲ್ಲಿ ಅನುದಾತ್ತ ಅದು ನೋಡ್ಬೇಕು. ಅಭಿವಹಂತಿ ಯದ್ಯಜೋಗಂ ಶೀಘ್ರತಸ್ಯ ಕೂಲ್ಯ ಯತ್ಸಾಮಾನಿ ಸೋಮಯೇಭ್ಯಃ ಪವತೆ ಅಥರ್ವಾಂಗಿರಸಃ ಮಧೋ ಕೂಲ್ಯ
सत्कूल्या अस्य पितॄन् सदा यज्ञोदीते पयआहुतिभिरेव तदेवागस्तर्पयति यज्ञजूगंसि कृताहुतिर्भिर्यत्सामानि सोमाहुतिर्भिर्यदधासामुदिरसो मध्वाहुतिर्भिर्यरामणानीति आसान् परमि नारक्षगं सीरेताहुतिभिरेव तद्देवागस्तर्पयति तयेनं प्रवृत्ता आयुषा तेजसा वर्चसा श्रिया यशसा ब्रह्मवर्चसेन च तयति पंचमायेते महायज्ञाः सरति प्रदायन्ते सरति सन्तिष्ठन्ते देवयज्ञ पितृयज्ञो भूतयज्ञो मनुष्ययज्ञो ब्रह्मयज्ञ इति तद्नो जुहोत्यभिः सहितं तद्देवयज्ञः सन्तिष्ठते यत्पितृभ्यस्वदा करोत्यप्यकस्तपितृयज्ञः सन्तिष्ठते यद्भूतेभ्यो तद्भूतयज्ञः सन्तिष्ठते यद्ब्राह्मणेभ्यो नं ददाति तन्मनुष्ययज्ञः सन्तिष्ठते यत्स्वाध्यायमधीयैकामप्रचं यजुस्सामः तद्ब्रह्मयज्ञः सन्तिष्ठते यदृचोदीते पयसकूल्या अस्य पितॄन् सदा अभिवहन्ति यज्ञजूगंसि कृतस्य कूल्याय यत्सामानि सोमयेभ्यः पवते यदत्तवाञ्जिरसो मधुयो मधुन्यः यद्ब्राह्मणानीति आसान् पुराणानि कल्पान्वेदसत्कूल्या अस्य पितॄन् सदा अभिवहन्ति यज्ञोदीते पयआहुतिभिरेव तद्देवागस्तर्पयति यद्यचूगंसि कृताहुतिभिर्यत्सामानि सोमाहुतिभिर्यदत्ताञ्जिरसो मध्वाहुतिभिर्यरामणानीति आसान् पुराणानि कल्पान्नाहुतिभिरेव तद्देवागस्तर्पयति तयेनं प्रवृत्ता आयुषा तेजसा वर्चसा श्रिया यशसा ब्रह्मवर्चसेनानाद्येन च तर्पयन्ति ब्रह्मयज्ञेन यक्ष्यमाणः ब्रह्मयज्ञेन यक्ष्यमाणः ब्रह्मयज्ञेन यक्ष्यमाणः नमो ब्रह्मणे धारणं मे अस्त्वनिराकरणं धारयिता भूयासं कर्णयोस्तुतं आच्योढ्वं ममानुष्यो हरिः ओम श्री कृष्णार्पणमस्तु शांति पुष्टि शास्तु।